ಇವರಿಗೆ ವಿಶ್ವಗುರು ಅನ್ನುವಂಥದ್ದಕ್ಕೆ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಇರ್ತದೆ ಪ್ರಧಾನಿಯವರು ಈ ಪ್ರಧಾನಿಯವರು ಪ್ರಥಮ ಬಾರಿಗೆ ಪ್ರಧಾನಿ ಆದ ತಕ್ಷಣ ಬಾಂಗ್ಲಾದೇಶ ಎಷ್ಟು ಗ್ರಾಮಗಳನ್ನು ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ರು. ಇದು ವಿಶ್ವಗುರುವ. ಈಚೆ ಓಡಾಡಿ ನಮಗೆ ಕೊನೆಗೆ ಸಿಕ್ತಿದ್ದು ಅದರ 50% ಮಾತ್ರ. ಇವತ್ತು ನಮಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಬ್ಬ ರೈತನಿಗೆ ಎಷ್ಟು ಹಣ ಸಿಗ್ತದೆ ಅಂತ ಹೇಳಿದರೆ ಅದು ಆ ಸಿಕ್ಕಿದಂಥ ರೈತರಿಗೆ ಗೊತ್ತು. ಆದರೆ ಅದು ಯಾವುದೇ ಅಧಿಕಾರಿಗಳ ಮುಖಾಂತರ ಬರುವುದಿಲ್ಲ, ಅವರು ಹಾಕಿದ ತಕ್ಷಣ ನಮ್ಮ ಅಕೌಂಟಿಗೆ ಬರ್ತದೆ. ವ್ಯಾಪಕವಾದ ಭ್ರಷ್ಟಾಚಾರ ಅಂದರೆ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕು ಕಚೇರಿಯಿಂದ ಹಿಡಿದು ದೊಡ್ಡ ರಾಜಕಾರಣಿವರೆಗೂ ಮಾಡುವಂಥದ್ದು ವ್ಯಾಪಕವಾದ ಭ್ರಷ್ಟಾಚಾರ. ಅವರು ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಕಲ್ಲಡ್ಕದ ಮಾಣಿ ಮೈಸೂರು ಹೆದ್ದಾರಿ, ಈ ಹೆದ್ದಾರಿ ಇದನ್ನು ಈಗ ರಾಷ್ಟ್ರೀಕೃತ ಹೆದ್ದಾರಿ, ಈ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಸಂಪಾಜೆಯಿಂದ ಮಾಣಿವರೆಗೆ 1,000 ಕೋಟಿ ಈಗ ಬಿಡುಗಡೆ ಆಗಿದೆ. ಗೃಹ ಮಂತ್ರಿಗಳು ಅಡಿಕೆ ಇದಕ್ಕೆ ಪರಿಹಾರ ಕೊಡಬಾರ್ದು ಅಂತ ಹೇಳಿ ಒಂದು ಘೋಷಣೆಯನ್ನು ಸಹ ವಿಧಾನಸಭೆಯಲ್ಲಿ ಮಾಡಿದ್ದಾರೆ. ಆದ ಕಾರಣ ಅಡಿಕೆ ಕೃಷಿಕರಿಗೆ ಸಂಪೂರ್ಣ ಬಿಜೆಪಿ ವಿರೋಧ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ರಾಜಕೀಯದಲ್ಲಿ ಅಂದರೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಮೀಸಲಾತಿ ಅನ್ನೋದೇ ಬೇಡ ಅಂತ ಹೇಳೋದು ನಾವು. ಯಾಕೆ ಅಂತ ಹೇಳಿದರೆ ಇಲ್ಲಿ ಜಾತಿಯನ್ನು ತಗೊಂಡು ಬಂದು ಅದಕ್ಕೆ ಒಂದು ಮೀಸಲಾತಿ ಕೊಟ್ಟು ಎಲ್ಲಿ ಕೂಡ ನಮ್ಮ ಹೋಗಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ ಈಗ. ಆತ್ಮೀಯ ವೀಕ್ಷಕರೇ, ಚುನಾವಣಾ ಕುರುಕ್ಷೇತ್ರ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈಗಾಗಲೇ ಸುಳ್ಯ ತಾಲೂಕಿನ ಪ್ರಮುಖ ಕೇಂದ್ರಗಳಲ್ಲಿ ಈ ಒಂದು ಚುನಾವಣಾ ಕುರುಕ್ಷೇತ್ರ ಎನ್ನುವಂಥ ವಿಶೇಷ ಕಾರ್ಯಕ್ರಮ ಚಿತ್ರೀಕರಣಗೊಂಡಿದೆ. ನಮಗೆಲ್ಲ ಗೊತ್ತಿದೆ, ಏಪ್ರಿಲ್ 26ರಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತದೆ. ನಮ್ಮ ಕೇಂದ್ರದ ಭಾರತದ ದೇಶದ ಮುಂದಿನ ಸರ್ಕಾರವನ್ನು ಯಾರು ನಡೆಸಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ಮಹಾ ಚುನಾವಣೆ ದೇಶದಲ್ಲಿ ನಡೆಯುತ್ತದೆ. ನಮ್ಮದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ನಮ್ಮದು ಸುಳ್ಯ ವಿಧಾನಸಭಾ ಕ್ಷೇತ್ರ, ಶಾಸಕ ಸ್ಥಾನದ ಮಟ್ಟಿಗೆ ಇದು ಮೀಸಲು ವಿಧಾನಸಭಾ ಕ್ಷೇತ್ರ. ಈ ಒಂದು ಚುನಾವಣೆಯಲ್ಲಿ ಉಭಯ ಪ್ರಮುಖ ಪಕ್ಷಗಳು ಯಾವ ವಿಚಾರವನ್ನು ಮುಂದಿಟ್ಟು ಜನರ ಬಳಿ ಮತದಾರರ ಬಳಿ ಹೋಗ್ತಾ ಇದ್ದಾರೆ, ಅವರಿಗೆ ಮತದಾರರ ಬಳಿ ಹೇಳಲಿಕ್ಕಿರೋದೇನು, ಅದೇ ರೀತಿಯಲ್ಲಿ ಮತದಾರರು ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೆ, ಕಾರ್ಯಕರ್ತರು ಯಾವ ಭಾವನೆಗಳನ್ನು ಹೊಂದಿದ್ದಾರೆ, ಇದೆಲ್ಲವನ್ನು ಒಂದು ಚರ್ಚೆ ಮಾಡುವಂತಹ ವೇದಿಕೆ ಈ ಒಂದು ಚುನಾವಣಾ ಕುರುಕ್ಷೇತ್ರ. ಈಗಾಗಲೇ ಬಹುಶಃ ಈ ಒಂದು ಕಾರ್ಯಕ್ರಮಗಳನ್ನು ಸಾವಿರಾರು ವೀಕ್ಷಕರು ಬೇರೆ ಬೇರೆ ಕೇಂದ್ರಗಳಲ್ಲಿ ನಡೆಸಿರುವುದನ್ನು ತಾವು ನೋಡಿದ್ದೀರಿ. ಇವತ್ತು ನಮ್ಮೊಂದಿಗೆ ಈ ಒಂದು ಉಭಯ ಪಕ್ಷಗಳ ನಾಯಕರು, BJP ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಜೊತೆ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಅದೇ ರೀತಿಯಲ್ಲಿ ಸಾಮಾಜಿಕವಾದ ಹೋರಾಟಗಾರರಿದ್ದಾರೆ, ಜಾಗೃತ ಮತದಾರ ಬಾಂಧವರಿದ್ದಾರೆ. ಜೊತೆಗೆ ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥವರು ಅಭ್ಯರ್ಥಿ ಕೂಡ ನಮ್ಮ ಜೊತೆಗಿದ್ದಾರೆ. ಈಚೆ ಬನ್ನಿ ಮೇಡಮ್, ಅಭ್ಯರ್ಥಿಯಾದ ಕಾರಣ ಈಚೆ ಬನ್ನಿ. KRS ಪಕ್ಷದ ರಂಜಿನಿ ಅವರಿದ್ದಾರೆ. ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ನಮ್ಮ ವೀಕ್ಷಕ ಬಂಧುಗಳನ್ನು ಕೂಡ ಸ್ವಾಗತಿಸ್ತಾ, ನನ್ನ ಮೊದಲ ಪ್ರಶ್ನೆ BJP ನಾಯಕರಾದಂಥ AT ಕುಸುಮಾಧರ್ ಅವರಿದ್ದಾರೆ. ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ತಮ್ಮ ಸರ್ಕಾರ ಇದೆ. ಸುಮಾರು 33 ವರ್ಷದಿಂದ ಈ ಒಂದು ಮಂಗಳೂರು ಮತ್ತು ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಪ್ರತಿನಿಧಿಯೇ ಇದ್ದಾರೆ. ಮತ್ತೆ ಮತದಾರರ ಬಳಿ ಹೋಗ್ತಾ ಇದ್ದೀರಿ, ಯಾಕಾಗಿ ಮತ್ತೆ ನಿಮ್ಮನ್ನು ಈ ಕ್ಷೇತ್ರದಲ್ಲಿ ಜನ ಆಯ್ಕೆ ಮಾಡಬೇಕು? ಸಂಕ್ಷಿಪ್ತವಾಗಿ ಇಟ್ಕೊಂಡು. ಈಗ ನಡೆಯತಕ್ಕಂತಹ ಚುನಾವಣೆ ಇದು ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚುನಾವಣೆ. ನಮ್ಮ ಪ್ರಾದೇಶಿಕಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಗರ ಪಂಚಾಯತು ಅಥವಾ ಗ್ರಾಮ ಪಂಚಾಯತಿ ಇರ್ತದೆ, ಅದೇ ರೀತಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳು ಇರ್ತದೆ. ಆದರೆ ಇದು ರಾಷ್ಟ್ರೀಯ ವಿಚಾರವನ್ನು ಮುಂದೆ ಇಟ್ಟುಕೊಂಡು ನಡೆಯತಕ್ಕಂಥ ಒಂದು ಲೋಕಸಭಾ ಚುನಾವಣೆ. ರಾಷ್ಟ್ರೀಯ ವಿಚಾರದಲ್ಲಿ ನಮ್ಮ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದುಕೊಂಡು ದೇಶದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ, ದೇಶಕ್ಕೆ ಯಾವ ರೀತಿಯ ರಕ್ಷಣೆ ಇದೆ, ಈಗ ಆರ್ಥಿಕವಾಗಿರ್ಬೋದು ಮತ್ತು ದೇಶದ ರಕ್ಷಣೆ ಇರಬಹುದು, ಮತ್ತು ವಿದೇಶದಲ್ಲಿ ಭಾರತದ ಮೇಲೆ ಯಾವ ರೀತಿಯ ಒಂದು ಭಾವನೆ ಈಗ ಮೂಡ್ತಾ ಇದೆ, ಯಾವ ರೀತಿ ಹಿಂದೆ ಭಾರತ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿತ್ತು, ಆ ಗುರುವಿನ ಸ್ಥಾನಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಕೆಲಸ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಆಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನು ಮುಂದೆ ಇಟ್ಟುಕೊಂಡು ನಾವು ಈ ಸಲ ಕೇಂದ್ರದಲ್ಲಿ BJP ಬರಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಸ್, ನಮ್ಮೊಂದಿಗೆ ಕಾಂಗ್ರೆಸ್ ನಾಯಕರಾಗಿರುವಂಥ ನಗರ ಪಂಚಾಯತ್ ಸದಸ್ಯರಾಗಿರುವಂಥ M ವೆಂಕಪ್ಪ ಗೌಡ ಅವರಿದ್ದಾರೆ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕಳೆದ 3 ದಶಕದಿಂದ ಇಲ್ಲಿ ನಿಮ್ಮ ಪ್ರತಿನಿಧಿ ಇಲ್ಲ, ಕೇಂದ್ರದಲ್ಲೂ ಕೂಡ 10 ವರ್ಷದಿಂದ ನಿಮ್ಮ ಸರ್ಕಾರ ಇಲ್ಲ. ಈ ಬಾರಿ ಹೊಸ ಉತ್ಸಾಹದಿಂದ ಹೊರಟಿದ್ದೀರಿ, ಯಾವ ಕಾರಣಕ್ಕಾಗಿ ಮತ್ತೆ ನಿಮ್ಮನ್ನು ಈ ಕ್ಷೇತ್ರದ ಜನ ಆಯ್ಕೆ ಮಾಡಬೇಕು? ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಇದೊಂದು ರಾಷ್ಟ್ರೀಯ ವಿಚಾರ ಅನ್ನುವಂಥದ್ದನ್ನು ಮಾತಾಡ್ತಾರೆ. ವಾಸ್ತವವಾಗಿ
ಈಗ ನಮ್ಮ ಜೊತೆಗೆ ಇನ್ನೊಂದು ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರತಕ್ಕಂಥ ಅಭ್ಯರ್ಥಿ ಇಲ್ಲಿ ಇದ್ದಾರೆ. ಈಗ ನಾವೇನು ಮಾತಾಡ್ತಾ ಇದ್ದೇವೆ, ನಮ್ಮ ಪಕ್ಷದಿಂದ ಏನು ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಭಿವೃದ್ಧಿಯೇ ಪ್ರಾಮುಖ್ಯ ಅನ್ನುವಂಥದ್ದನ್ನು ನಾವು ಮಾತಾಡ್ತಕ್ಕಂಥದ್ದು. ಯಾರು ಚುನಾವಣೆಗೆ ನಿಂತಿರತಕ್ಕಂಥ ಇಂದಿನ ಜನಪ್ರತಿನಿಧಿಗಳು ಯಾರಿದ್ದಾರೋ ಅವರು ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು ಅಂದರೆ ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ? ನಮ್ಮ ಪ್ರಶ್ನೆ ಇಷ್ಟೇ. ಈಗ ಅವರು 15 ವರ್ಷಗಳಿಂದ ಸನ್ಮಾನ್ಯ ನಳಿನ್ ಕುಮಾರ್ ಅವರು ಇಲ್ಲಿನ ಸಂಸದರಾಗಿದ್ದರು. ನಾನು ಅವರ ಹತ್ರ ಪ್ರಶ್ನೆ ಅಥವಾ ಭಾರತೀಯ ಜನತಾ ಪಾರ್ಟಿಯವರ ಹತ್ರ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 15 ವರ್ಷಗಳಲ್ಲಿ ಕಣ್ಣಿಗೆ ಕಾಣತಕ್ಕಂಥ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರಾ? ಈ ಸಂಘವನ್ನು ಇವರು ಮಾಡಿದ್ದಾರಾ ಅಥವಾ ಇನ್ನೊಂದು ಬೇರೆ ಕೆಲಸಗಳನ್ನು, ಏನು ಶಾಲೆ ಕಟ್ಟಿದ್ದಾರಾ, ಏನು ಆಸ್ಪತ್ರೆ ಕಟ್ಟಿದ್ದಾರಾ, ಯಾವುದನ್ನು ಕಟ್ಟಿದ್ದಾರೆ? ಹಾಗಾಗಿ ಅಭಿವೃದ್ಧಿಯನ್ನು ಏನೂ ಮಾಡಿಲ್ಲ. ಒಂದು ಗ್ರಾಮವನ್ನು ಕೊಟ್ಟಿರತಕ್ಕಂಥ ಬಲ್ಪ ಗ್ರಾಮ ಅನ್ನುವಂಥದ್ದನ್ನು ಇವರು ಆದರ್ಶ ಗ್ರಾಮ ಅಂತ ತಗೊಂಡ್ರು. 15 ವರ್ಷಗಳಲ್ಲಿ ಒಂದು ಆದರ್ಶ ಗ್ರಾಮವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇವರಿಂದ ಸಾಧ್ಯತೆ ಆಗದೇ ಇರತಕ್ಕಂಥ ಜನಪ್ರತಿನಿಧಿಯವರು ಮತ್ತೆ ಇವತ್ತು ರಾಷ್ಟ್ರೀಯ ವಿಚಾರ ಅನ್ನುವಂಥದ್ದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ರಾಷ್ಟ್ರೀಯ ವಿಚಾರಕ್ಕೆ ಬರ್ತಾ ಇದ್ದೇನೆ. ಏನು 70 ವರ್ಷಗಳಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರ ರಾಷ್ಟ್ರವನ್ನು ಆಳಿಲ್ವಾ? ಕಾಂಗ್ರೆಸ್ ರಾಷ್ಟ್ರ ಆಳಿದೆ. ಏನು ನಮ್ಮ ದೇಶಕ್ಕೆ ಭದ್ರತೆ ಇರಲಿಲ್ವಾ? ಹಾಗೆ ಹೇಳುವುದಾದರೆ ಸನ್ಮಾನ್ಯ ಮೋದಿಜಿಯವರು ಬಂದ ನಂತರವೇ ಅಭದ್ರತೆಯನ್ನು ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ತಾವು ನೋಡಿರಬಹುದು, ಪುಲ್ವಾಮಾ ದಾಳಿಯಲ್ಲಿ ಏನಾಗಿದೆ? ಪುಲ್ವಾಮಾ ದಾಳಿ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಅಧಿಕಾರದಲ್ಲಿತ್ತ? ಪುಲ್ವಾಮಾ ದಾಳಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಪರಕೀಯರು ಅಥವಾ ಏನು ಪರದೇಶದವರು ಬಂದಿದ್ದಾರೆ ಅಥವಾ ಟೆರರಿಸ್ಟ್ಗಳು ಬಂದಿದ್ದಾರೆ ಅನ್ನುವಂಥ ಮಾತುಗಳಿದ್ದರೆ ಯಾಕೆ ಅದನ್ನು ತಡೀಲಿಕ್ಕೆ ಸಾಧ್ಯತೆ ಆಗಲಿಲ್ಲ? ಯಾವ ರಾಷ್ಟ್ರೀಯ ವಿಚಾರಗಳು ಬರ್ತವೆ? ಏನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ? ಇವರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ರಾಷ್ಟ್ರೀಯ ವಿಚಾರ ಅಂತ ಕೇಳ್ತಾ ಇದ್ದಾರೆ. ರಾಷ್ಟ್ರೀಯ ವಿಚಾರದಲ್ಲಿ ಬಂದಾಗ ಇವತ್ತು ಅವರು ಹೇಳ್ತಾ ಇದ್ದಾರೆ ನಮಗೆಲ್ಲ 70 ವರ್ಷಗಳಲ್ಲಿ ಅಷ್ಟು ಸಾಲ ಮಾಡಿದ್ದೇವೆ, ಇಷ್ಟು ಸಾಲ ಮಾಡಿದ್ದೇವೆ. ನಾನು ಅವರ ಹತ್ರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನಾವು 70 ವರ್ಷಗಳನ್ನು ಆಳ್ವಿಕೆಯನ್ನು ಮಾಡಿದ್ದೇವೆ, 55,000 ಕೋಟಿಯನ್ನು ಸಾಲವನ್ನು ನಾವು ಮಾಡಿದ್ದೇವೆ. ಇವತ್ತು ಇವರು 10 ವರ್ಷಗಳಲ್ಲಿ ಏನು ಮಾಡಿದ್ದಾರೆ? 155,000 ಕೋಟಿ ಸಾಲವನ್ನು ಮಾಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಅವತ್ತು ಪರ್ ಹೆಡ್ ಇಷ್ಟು ಸಾಲ ಇತ್ತು ಅಂತ. ಅವತ್ತು ಪರ್ ಹೆಡ್ ಸಾಲ ಇದ್ದಿರತಕ್ಕಂಥದ್ದು ಒಬ್ಬ ವ್ಯಕ್ತಿಯ ತಲೆ ಮೇಲೆ ಇರತಕ್ಕಂಥ 43,000 ಇದ್ದದ್ದು. ಇವತ್ತಿನ ದಿನ ಏನಿದೆ? 1,09,000 ಇದೆ. ಇನ್ನೇನು ಇವರದು ರಾಷ್ಟ್ರೀಯ ವಿಚಾರವನ್ನು ಮಾತಾಡತಕ್ಕಂಥದ್ದು? ರಾಷ್ಟ್ರೀಯ ವಿಚಾರವಿಲ್ಲ, ರಾಜ್ಯದ ವಿಚಾರವೂ ಇಲ್ಲ. ಓಕೆ, ಅಭ್ಯರ್ಥಿ ಆಗಿರುವಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಆಗಿರುವಂಥ ರಂಜಿನಿ ಮೊಟ್ಟೆಮನೆಯವರು, ಸುಳ್ಯ ತಾಲೂಕಿನವರೇ, ಯಾವ ಕಾರಣಕ್ಕಾಗಿ ನಿಮಗೆ ಜನ ಮತ ಕೊಡಬೇಕು ಸಂಕ್ಷಿಪ್ತವಾಗಿ? ನಮಸ್ತೆ ಎಲ್ಲ, ನಾನು ರಂಜಿನಿ ಅಂತ, ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ KRS ಪಾರ್ಟಿಯಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇಲ್ಲಿನ ಪ್ರಾದೇಶಿಕ ನಾನು ಸಮಸ್ಯೆಗಳನ್ನು ಫಸ್ಟು ನಾನು ಮುಂದಿಡಬೇಕಾಗಿ ಬಂದಿದೆ ಒಬ್ಬಳು ಪ್ರತಿನಿಧಿಯಾಗಿ. 90% ಜನರ ಬೇಡಿಕೆ ಇಲ್ಲಿ ದಕ್ಷಿಣ ಕನ್ನಡದು ಅಂದರೆ ಈಗ ಸದ್ಯಕ್ಕೆ ಇರುವಂಥದ್ದು ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕು ಮರುತನಿಖೆಯ ಮೂಲಕ ಅಂತ. ಹಾಗಾಗಿ ನಮ್ಮ ಪಕ್ಷದಿಂದ ಯಾವುದೇ ನಮ್ಮ ಪಕ್ಷಕ್ಕೆ ನೀವು ಸಾರ್ವಜನಿಕ ಬೆಂಬಲವನ್ನು ನಾನು ಕೋರ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಅಂದರೆ ಇಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ, ಅಂದರೆ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕು ಕಚೇರಿಯಿಂದ ಹಿಡಿದು ದೊಡ್ಡ ರಾಜಕಾರಣಿವರೆಗೂ ಮಾಡುವಂಥದ್ದು ವ್ಯಾಪಕವಾದ ಭ್ರಷ್ಟಾಚಾರ. ಸುಮ್ಮನೆ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡುವಂಥದ್ದು. ಒಂದಷ್ಟು ಅನುದಾನಗಳನ್ನು ರಿಲೀಸ್ ಮಾಡಿರ್ತಾರೆ, ಅದನ್ನು ಸಾರ್ವಜನಿಕರ ಮುಂದೆ ಯಾವತ್ತೂ ಬಹಿರಂಗ ಮಾಡೋದಿಲ್ಲ. ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದಿಲ್ಲ ಅವರು. ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರೆ ಅವರ ಲೂಟಿ ಏನು ಎತ್ತ ಅಂತ ಬಹಿರಂಗ ಆಗ್ತದೆ, ಸಾರ್ವಜನಿಕರು ಪ್ರಶ್ನೆ ಮಾಡಲಿಕ್ಕೆ ಶುರು ಆಗ್ತದೆ ಅನ್ನುವ ಕಾರಣಕ್ಕೆ ಅವರು ಯಾವತ್ತೂ ಅವರ ಅನುದಾನಗಳನ್ನು ಪೇಪರಲ್ಲಿ ಕೊಡೋದಿಲ್ಲ. ಇದರಲ್ಲಿ ಒಂದು 20% ಅಷ್ಟೇ ಬಳಕೆ ಆಗ್ತದೆ, ಉಳಿದಿದ್ದೆಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ತಾ ಇರೋದಷ್ಟೇ, ಪ್ರತಿಯೊಂದು ಗ್ರಾಮ ಪಂಚಾಯತ್ ಮತ್ತು ಶಾಸಕರು ಮತ್ತು ಸಂಸದರು ಏನೇನು ಅನುದಾನಗಳನ್ನು ಬಿಡುಗಡೆ ತಂದಿರ್ತಾರೆ ಅದನ್ನು ಇಲ್ಲಿ ಪೇಪರ್ ಮುಖಾಂತರ ಯಾವ್ಯಾವುದಕ್ಕೆ ಅನುದಾನ ಬಂದಿದೆ ಅನ್ನುವಂಥದ್ದನ್ನು ಸಾರ್ವಜನಿಕರಿಗೆ ತಿಳಿಪಡಿಸಬೇಕು ಮತ್ತು ಅದು ಸರಿಯಾಗಿ ರೀತಿಯಲ್ಲಿ ಬಳಕೆ ಆಗ್ತದ ಅಂತ ನಮಗೆ ಸಾರ್ವಜನಿಕರಿಗೆ ಅದರ ಮೇಲೆ ನಿಗಾ ಇಡೋ ಥರ ಮಾಡಬೇಕು. ಓಕೆ, BJP ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರವನ್ನು ಮುಂದಿಟ್ಟು ಎಲೆಕ್ಷನ್ಗೆ ಹೋಗ್ತಾ ಇಲ್ಲ, ಭಾವನೆಗಳ ಜೊತೆ ಆಟ ಆಡ್ತಾ ಇದೆ ಎನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ಶ್ರೀಯುತ ವೆಂಕಪ್ಪಗೌಡರು ಸುಳ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು. ನಾವೀಗ ನೋಡ್ಬೋದು, ಸುಳ್ಯದ ಅವರೇ ಹೇಳಿದರು ಧರ್ಮಾಸ್ಪತ್ರೆ ಏನು ಮಾಡಿದ್ದಾರೆ, ಏನಾಗಿದೆ ಅಂತ ಹೇಳುವಂಥದ್ದು. ಸುಳ್ಯದ ಆ ಧರ್ಮಾಸ್ಪತ್ರೆ ಯಾವ ಮಟ್ಟಕ್ಕೆ ಇವತ್ತು ಬೆಳೆದಿದೆ, ಯಾವುದೇ ಪ್ರೈವೇಟ್ ಆಸ್ಪತ್ರೆಗಳಿಗೆ ರೋಗಿಗಳು ಹೋಗದೆ ಧರ್ಮಾಸ್ಪತ್ರೆ ಇವತ್ತು ಭಯಂಕರ ಜನಗಳಿಂದ ತುಂಬಿ ತುಳುಕುತ್ತಿದೆ. ಆ ರೀತಿಯಲ್ಲಿ ಇವತ್ತು ಧರ್ಮಾಸ್ಪತ್ರೆ ಅಭಿವೃದ್ಧಿ ಆಗಿದೆ. ಹಿಂದೆ ಸುಳ್ಯದಲ್ಲಿ ಯಾವುದೇ ಡಿಗ್ರಿ ಕಾಲೇಜುಗಳು, ಪ್ರೈವೇಟ್ ಡಿಗ್ರಿ ಕಾಲೇಜುಗಳು ಇದ್ದವು. ಆದರೆ ಸುಳ್ಯ, ಬೆಳ್ಳಾರೆ ಮೊದಲಾದಂತಹ ಕಡೆಗಳಲ್ಲಿ ಡಿಗ್ರಿ ಕಾಲೇಜನ್ನು ತಂದಿರುವಂಥದ್ದು ಯಾರು? ನಮ್ಮ ಹಿಂದಿನ ಶಾಸಕರಾದಂಥ S. ಸಂಗಾರಯ್ಯವರು. ಆಮೇಲೆ MP ಅವರು ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಕಲ್ಲಡ್ಕದ ಮಾಣಿ ಮೈಸೂರು ಹೆದ್ದಾರಿ, ಈ ಹೆದ್ದಾರಿ ಇದನ್ನು ಈಗ ರಾಷ್ಟ್ರೀಕೃತ ಹೆದ್ದಾರಿ, ಈ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಸಂಪಾಜೆಯಿಂದ ಮಾಣಿವರೆಗೆ 1,000 ಕೋಟಿ ಈಗ ಬಿಡುಗಡೆ ಆಗಿದೆ.
ಅದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ದೃಷ್ಟಿಯಿಂದ. ಈಗ ನಮ್ಮ ಜಾಲ್ಸೂರಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಎಲ್ಲ ಜನರಿಗೆ ಕಾಣ್ತಾ ಇದೆ. ಆ ಬೆಳ್ಳಾರೆ ರಸ್ತೆ ಯಾವ ರೀತಿ ಡಾಮರೀಕರಣ ಆಗಿದೆ ಅಂತ ಹೇಳುವಂಥದ್ದು ಎಲ್ಲ ಜನರಿಗೆ ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳು ಇದ್ದುಕೊಂಡು ಮಾಡಿದಂತಹ ಒಂದು ಅಭಿವೃದ್ಧಿ ಕಾರ್ಯ. ಹಾಗಾಗಿ ಅಭಿವೃದ್ಧಿ ಕಾರ್ಯ ಹಿಂದೆಗಿಂತ ಈಗ ವೇಗವಾಗಿ ಮುಂದುವರಿತಾ ಇದೆ. ಅದರ ಜೊತೆಯಲ್ಲಿ ಪ್ರಧಾನಮಂತ್ರಿಯವರ ಕೆಲವು ಕನಸುಗಳು ಇವತ್ತು ದೇಶಾದ್ಯಂತ ಅದನ್ನು ಏಳಿಸುವಂಥ ಕೆಲಸವನ್ನು ಪ್ರತಿ ಜನರಿಗೆ ಮುಟ್ಟತಕ್ಕಂಥ ಕೆಲಸ ಆಗ್ತಾ ಇದೆ. ಇನ್ನೊಂದು ಹಿಂದೆ ಯಾವುದೇ ಒಂದು ಅನುದಾನ ನಮಗೆ ಸಿಕ್ಕಿದರೆ, ಒಬ್ಬ ವ್ಯಕ್ತಿಗೆ ಒಂದು ಅನುದಾನ ಸಿಕ್ಕಿದರೆ ನಾವು ಹತ್ರ ಹೋಗಬೇಕಿತ್ತು, ತಾಲೂಕು ಆಫೀಸಿಗೆ ಹೋಗಬೇಕಿತ್ತು, ಅಲ್ಲಿ ಹೋಗಿ ಆಚೀಚೆ ಓಡಾಡಿ ನಮಗೆ ಕೊನೆಗೆ ಸಿಕ್ತಿದ್ದದು ಅದರ 50% ಮಾತ್ರ. ಇವತ್ತು ನಮಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಬ್ಬ ರೈತನಿಗೆ ಎಷ್ಟು ಹಣ ಸಿಗ್ತದೆ ಅಂತ ಹೇಳಿದರೆ ಅದು ಆ ಸಿಕ್ಕಿದಂಥ ರೈತರಿಗೆ ಗೊತ್ತು. ಆದರೆ ಅದು ಯಾವುದೇ ಅಧಿಕಾರಿಗಳ ಮುಖಾಂತರ ಬರುವುದಿಲ್ಲ. ಅವರು ಹಾಕಿದ ತಕ್ಷಣ ನಮ್ಮ ಅಕೌಂಟಿಗೆ ಬರ್ತದೆ. ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಮಗೆ ಹಣ ವರ್ಷಕ್ಕೆ 6,000 ಹಣ ನಮ್ಮ ಅಕೌಂಟಿಗೆ ತಕ್ಷಣ ಬರ್ತದೆ. ಇದೆಲ್ಲವೂ ಕೂಡ ನಮ್ಮ ವೈಯಕ್ತಿಕ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳು ಮಾಡತಕ್ಕಂಥ ಕೆಲಸಗಳು. ಓಕೆ, ಎಲ್ಲರನ್ನ ಮಾತಾಡಿಸ್ತೇನೆ. ಆದರೆ ತಾವು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಿ, ಅವರು ಅಭಿವೃದ್ಧಿ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಈಗ ಪ್ರಾರಂಭದಲ್ಲಿ ಅವ್ರು ಏನು ಹೇಳಿದರು ಅಂತೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿದೆ. ನನ್ನ ಪ್ರಶ್ನೆಗಳು ಅಥವಾ ಮತದಾರರ ಪ್ರಶ್ನೆಗಳು ಇರತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಏನು ಅಭಿವೃದ್ಧಿ ಆಗಿದೆ, ಕೇಂದ್ರ ಸರ್ಕಾರದಿಂದ ಆಗಿರತಕ್ಕಂಥ ಅಭಿವೃದ್ಧಿಯನ್ನು ಪಟ್ಟಿ ಮಾಡಿ ತೋರಿಸಿ ಅನ್ನುವಂಥ ನನ್ನ ಪ್ರಶ್ನೆಯನ್ನು ಕೇಳಿದರು. ರಾಜ್ಯ ಸರ್ಕಾರಗಳು ಕಾಲಕ್ಕೆ ಅದರದ್ದೇ ಆಗಿರತಕ್ಕಂಥ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ, ಅದನ್ನು ಮಾಡಲಿಲ್ಲ ಅಂತ ಹೇಳಲಿಲ್ಲ. ಅಷ್ಟಕ್ಕೂ ನೀವು ಹೇಳತಕ್ಕಂಥ ಸರ್ಕಾರಿ ಆಸ್ಪತ್ರೆ ನಿಮ್ಮ ಕಾಲದಲ್ಲಿ ಆಗಿರತಕ್ಕಂಥದ್ದಲ್ಲ. ಸನ್ಮಾನ್ಯ ಯಾರು ನಮ್ಮ UT ಖಾದರ್ರವರು ಏನು ಆರೋಗ್ಯ ಸಚಿವರಾಗಿರತಕ್ಕಂಥ ಸಂದರ್ಭದಲ್ಲಿ 7 ಕೋಟಿ ಹಣವನ್ನು ತಂದು ಅಲ್ಲಿ ಮೇಲ್ದರ್ಜೆಗೆ ಏರಿಸಿರತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ, ಅಥವಾ ಗೊತ್ತಿಲ್ಲ ಅನ್ನುವಂಥದ್ದಿದ್ದರೆ ಅದರ ದಾಖಲೆಗಳನ್ನು ತಿಳ್ಕೊಂಡು ನೀವು ಮಾತಾಡೋದಾದರೆ ಒಂದಷ್ಟು ಒಳಿತು ಅನ್ನುವಂಥದ್ದು ನನ್ನ ಅಭಿಪ್ರಾಯಗಳಾಗಿದ್ದಾವೆ. ಆಮೇಲೆ ನಾನು ಕೇಳತಕ್ಕಂಥ ಇನ್ನೂ ಪ್ರಶ್ನೆಯನ್ನು ಕೇಳತಕ್ಕಂಥದ್ದು, ಸಂಸದರಿಂದ ಯಾವ ನಿಧಿ ಬಂದಿದೆ, ಸಂಸದರಿಂದ ಯಾವ ರಸ್ತೆ ಆಗಿದೆ. ನೀವು ಹೇಳಿದಿರಿ ಕಲ್ಲಡ್ಕದಲ್ಲಿ ರಸ್ತೆ ಏನು ಅಭಿವೃದ್ಧಿ ಆಗ್ತಾ ಇದೆ. ಕಲ್ಲಡ್ಕದಲ್ಲಿ ಇವತ್ತು ಅಭಿವೃದ್ಧಿ ಆಗತಕ್ಕಂಥ ರಸ್ತೆ ಯಾವಾಗ ಮಂಜೂರಾತಿ ಆಗಿದೆ ಅನ್ನುವಂಥ ನಿಮಗೆ ಏನಾದ್ರು ಗೊತ್ತಿದೆ? ಆಸ್ಕರ್ ಫೆರ್ನಾಂಡಿಸ್ ಅವರು ಇರತಕ್ಕಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಮಂಜೂರಾಗಿರತಕ್ಕಂಥ ಯೋಜನೆ. ಆದರೆ ಅದೇ ಕಲ್ಲಡ್ಕದವರು ಅಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬಿಡದೇ ಇರುವ ಕಾರಣಕ್ಕಾಗಿ ಇವತ್ತು ನಡೀತಾ ಇರತಕ್ಕಂಥದ್ದು. ಮತ್ತು ನೀವು ಹೇಳತಕ್ಕಂಥದ್ದು ಇದು BJP ಸರ್ಕಾರದಲ್ಲಿ ಆಗತಕ್ಕಂಥದ್ದು ಅನ್ನುವಂಥ ತಪ್ಪು ಮಾಹಿತಿಯಿಂದ ಇದನ್ನು ಹೇಳತಕ್ಕಂಥದ್ದು. ಇದು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮಂಜೂರಿ ಆಗಿರತಕ್ಕಂಥದ್ದು ಅಂತ ಒಂದು. ಫಸಲ್ ಬಿಮಾ ವಿಮೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಯಾವುದನ್ನು ಕೂಡ ದಲ್ಲಾಳಿಗಳು ಬೇಡ, ನೇರವಾಗಿ ಖಾತೆಗೆ ಬರ್ತದೆ. 100% ಶೂರ್. ಅದು ಎಲ್ಲ ನಮ್ಮ ಈಗಿನ ಗ್ಯಾರಂಟಿಗಳು ಕೂಡ ನೇರವಾಗಿ ಅವರ ಖಾತೆಗೆ ಬರ್ತದೆ. ಆದರೆ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದ್ದು ಮಾತ್ರ ಅಲ್ಲ, 50-50 ಇದೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 50-50 ಇರತಕ್ಕಂಥ ಯೋಜನೆ ಅದು ಬರತಕ್ಕಂಥದ್ದು. ಅದರಲ್ಲೂ ಕೂಡ ವಿಮೆಗೆ ಹಣ ಕಟ್ಟಿದರೆ ಮಾತ್ರ ಅದು ಬರತಕ್ಕಂಥದ್ದು. ವಿಮೆಗೆ ಹಣ ಕಟ್ಟದವರಿಗೆ ಅದು ಬರುವುದಿಲ್ಲ. 6,000 ಅಂತ ಹೇಳ್ತಾ ಇದ್ದಾರೆ. ಇದನ್ನು 60,000 ಇವರು ಬಿಂಬಿಸ್ತಾ ಇದ್ದಾರೆ. ಇವರ 6,000 ಇಲ್ಲಿ ನಮ್ಮ ತಿಂಗಳಿಗೆ 2,000 ಹಾಗೆ ತಿಂಗಳಿಗೆ 24,000 ರೂಪಾಯಿ ಬರ್ತಾ ಇದೆ. ಯಾವುದು ಇದಕ್ಕೆ ಸರಿಸಾಟಿ? ನನ್ನ ಸಹೋದರಿ ಮಾತಾಡಿರತಕ್ಕಂಥ ಒಂದು ತರ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೌದು, ನನ್ನ ಸಹೋದರಿ ಮಾತಾಡ್ತಾ ಇದ್ದಾರೆ. ಲಂಚ ಭ್ರಷ್ಟಾಚಾರ ಇಲ್ಲಿ ಮಾತ್ರ ಅಲ್ಲ, ಅದು ಡೆಲ್ಲಿ ತನಕನೂ ಪಸರಿಸಿದೆ, ಡೆಲ್ಲಿ ತನಕನೂ ಸದ್ದು ಮಾಡಿ ಕೇಳ್ತಾ ಇದೆ. ಅದರ ಬಗ್ಗೆ ನಾನು ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯನಿಗೆ ನ್ಯಾಯ ಸಿಕ್ಕಬೇಕು ಅಂತ. ನಾನು ಅವರ ಹತ್ರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಸೌಜನ್ಯನಿಗೆ ಆಗಿರತಕ್ಕಂಥ ತೊಂದರೆ ಯಾವಾಗ? 2011-12ರಲ್ಲಿ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಯಾರು ಮುಖ್ಯಮಂತ್ರಿ ಆಗಿದ್ದರು? DV ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ FIR ಆಗತಕ್ಕಂಥ ಸಂದರ್ಭದಲ್ಲಿ, ಆವಾಗ ತನಿಖೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಿದ್ದರೆ ಇವತ್ತು ಇದನ್ನು ಚರ್ಚೆ ಮಾಡಲಿಕ್ಕೆ ಇಲ್ಲ ಇತ್ತು. ಆ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಏನು ಮಾಡಿದ್ದೇವೆ? CBIಗೆ ಒಪ್ಪಿಸಿದ್ದೇವೆ. CBI ಯಾರ್ದು? ನಮ್ಮ ತನಿಖಾ ಸಂಸ್ಥೆಯ. CBI ಕೇಂದ್ರದ ತನಿಖಾ ಸಂಸ್ಥೆ. CBI ಅವರ ಪ್ರಶ್ನೆ ಇರೋದು ಸರ್, ಈಗ ಸೌಜನ್ಯ ಪರ ಹೋರಾಟಗಾರರ ಪ್ರಶ್ನೆ ಇರೋದು ಇದನ್ನು ಮರು ತನಿಖೆ ಮಾಡಬೇಕು ಅಂತ. ಅದಕ್ಕಾಗಿ ಅವರು ನೋಟಾ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ತಾರ್ಕಿಕವಾಗಿ ಅವರಿಗೆ ಹೇಳುವುದಾದರೆ ಎಲ್ಲ ಸಾರ್ವಜನಿಕರು ಕೇಳ್ತಾರೆ. ನಾನೊಬ್ಬ ಲಾಯರ್ ಆಗಿ ಇದಕ್ಕೆ ನಾನು ಉತ್ತರ ಕೊಡುವುದಾದರೆ, ಒಂದು ಫ್ರೇಮ್ ವರ್ಕಿನ ಒಳಗಡೆ, ಒಂದು ಚೌಕಟ್ಟಿನ ಒಳಗಡೆ ಇದರ ಚರ್ಚೆಯನ್ನು ನಾವು ಮಾಡಬೇಕಾಗ್ತದೆ. ಒಂದು ಪೊಲೀಸರು ಚಾರ್ಜ್ ಶೀಟ್ ಹಾಕುವ ಮುಂದೆ
ಈ ತಪ್ಪುಗಳು ಇದ್ದಿದ್ರೆ ಅದನ್ನು ಆವಾಗ ಇವರು ಚರ್ಚೆ ಮಾಡಬೇಕಿತ್ತು. ಆವಾಗ ಯಾರು ಆರೋಪಿ ಅನ್ನೋದನ್ನು ಪತ್ತೆ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಬೇಕಿತ್ತು. ಅದು ಆಗಲಿಲ್ಲ. ಈಗ ಇರತಕ್ಕಂಥ ಚೌಕಟ್ಟಿನ ಒಳಗಡೆ ಏನು ಅಂತ ಹೇಳಿದ್ರೆ ಆರೋಪ ಪಟ್ಟಿ ಒಬ್ಬರ ಮೇಲೆ ಸಲ್ಲಿಸಿದ್ದಾರೆ. ಆ ಆರೋಪ ಪಟ್ಟಿ ಸಲ್ಲಿಸಿರುವಂಥದ್ದು ಸರಿಯಾ ತಪ್ಪ ಇಷ್ಟೇ ನ್ಯಾಯಾಲಯಕ್ಕೆ ಇರತಕ್ಕಂಥ. ಓಕೆ, ನಮ್ಮೊಂದಿಗೆ ಬಹಳಷ್ಟು ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರಿದ್ದಾರೆ, ಜಾಗೃತ ಮತದಾರ ಬಾಂಧವರಿದ್ದಾರೆ. ಅವರ ಅನಿಸಿಕೆಗಳನ್ನು ಕೂಡ ಕೇಳೋಣ. ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ? ನನ್ನ ಹೆಸರು ಗಣೇಶ್ ಅಂತೇಳಿ, ಮಾಜಿ ಸೈನಿಕರು. ಈಗ ಲೋಕಸಭಾ ಎಲೆಕ್ಷನ್ ಮುಂದಿಟ್ಟುಕೊಂಡು ನಾವು ಸನ್ಮಾನ್ಯ ನಮ್ಮ ಮೋದಿಯವರ ಸರ್ಕಾರ ಯಾವ ಕೆಲಸವನ್ನು ಮಾಡಿದೆ ಅಂತೇಳಿ ಇಲ್ಲಿ ಚರ್ಚೆಗಳಾಗಿದೆ. ಆದರೆ ನಾವು ಈ ಚರ್ಚೆಯನ್ನು ಬಿಟ್ಟು ಮುಂದೆ ದೇಶವು ಹೇಗೆ ನಡಿಬೇಕು ಎನ್ನುವ ಚರ್ಚೆಯನ್ನು ನಾವು ಮಾಡಬೇಕು. ಭೂತಕಾಲದಲ್ಲಿ ನಾವಿದ್ದೇವೆ, ಆದರೆ ಭವಿಷ್ಯವನ್ನು ನಾವು ಮುಂದಿಟ್ಟುಕೊಂಡು ಈ ಚುನಾವಣೆಯನ್ನು ನಾವು ಎದುರಿಸಬೇಕಾಗ್ತದೆ. ನಮ್ಮ ಭಾರತ ವಿಶ್ವಗುರು ಆಗಬೇಕು, ನಮ್ಮ ಭಾರತ 3ನೇ ಸ್ಥಾನಕ್ಕೆ ಬರಬೇಕು. ಅದಕ್ಕೆ ಮುನ್ನುಡಿಯಾಗಿ ಈ ಚುನಾವಣೆ. ಸರಿ, ಈ ಕ್ಷೇತ್ರದ ಬಗ್ಗೆ ಏನಾಗಬೇಕು? ಈ ಕ್ಷೇತ್ರ ಒಂದು ಇದನ್ನು ಪ್ರತಿನಿಧಿಸುವವರು ಕೂಡ ಮಾಜಿ ಸೈನ್ಯದ ಅಧಿಕಾರಿಗಳಾಗಿದ್ದಾರೆ. ಅವರಿಗೆ ನಮ್ಮ ಮಾಜಿ ಸೈನಿಕರ ಸಂಘದಿಂದ ಸಂಪೂರ್ಣವಾದ ಬೆಂಬಲ ಇದೆ. ಎಲ್ಲರೂ ಬೆಂಬಲವನ್ನು ಕೊಡ್ತಿದ್ದೀರಿ. ಹಾಗೆ ನಮ್ಮ ವೈಯಕ್ತಿಕ ವಿಚಾರವನ್ನು ಇಲ್ಲಿ ಬಿಟ್ಟುಕೊಂಡು ರಾಷ್ಟ್ರದ ಉನ್ನತಿಗಾಗಿ ನಾವು ಕೆಲಸ ಮಾಡಬೇಕು. ಸರಿ, ಏನು ಹೇಳ್ತೀರಿ? ನಾನು ಮಾಜಿ ಸೈನಿಕ ಚಂದ್ರಹಾಸ್ ಅಂತ. ನಾನು ಎಲ್ಲ ಮತದಾನ ಬಾಂಧವರಲ್ಲಿ ಎಲ್ಲ ಪಕ್ಷದ ಅವರವರ ಯಾವುದೇ ಪಕ್ಷಕ್ಕೆ ಅವರ ಆಮಿಷಕ್ಕೆ ಒಳಗಾಗದೆ ಅವರವರು ತಮ್ಮ ವೈಯಕ್ತಿಕ ಅವರ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತೀನಿ. ಓಕೆ, ನಮ್ಮೊಂದಿಗೆ ಕಾಂಗ್ರೆಸ್ ನಾಯಕರಾಗಿರುವಂಥ ಮುಜೀಬ್ ಅವರಿದ್ದಾರೆ, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು. ಏನು ಹೇಳ್ತೀರಿ ಮುಜೀಬರೇ? ಈಗ ಲೋಕಸಭೆಯ ಚುನಾವಣೆ ಮುಂದಿಟ್ಟುಕೊಂಡು ನಮಗೆ ಇದುವರೆಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರಾಗಿದ್ದಾರೆ. ಈ 15 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಂಡಿಲ್ಲ, ಶೂನ್ಯ, ಯಾವುದೇ ಅಭಿವೃದ್ಧಿ ಇಲ್ಲ. ಅದೇ ನಮ್ಮ ಇಲ್ಲಿ ಸಂಸದರಾಗಿದ್ದರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಆದರೆ ನಮ್ಮ ಸುಳ್ಯಕ್ಕೆ ಆಗಲಿ ಯಾವುದೇ ಭಾಗಕ್ಕಾಗಿ ಏನನ್ನೂ ಕೊಡುಗೆ ಇಲ್ಲ. ಆ ಕಾರಣ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಂಸದರು ಬದಲಾವಣೆ ಆಗಬೇಕು, ನಮ್ಮ ಮೇಲೆ ಕೂಡ ಹೊಸ ಸರ್ಕಾರ ಬರಬೇಕು. ಆ ಕಾರಣ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಓಕೆ, ಜೊತೆಗೆ ನಮ್ಮೊಂದಿಗೆ ಸಾಮಾಜಿಕ ಹೋರಾಟ ಆಗಿರುವಂಥ ಸತ್ಯ ಶಾಂತಿ ತ್ಯಾಗಮೂರ್ತಿ ಅವರಿದ್ದಾರೆ. ಏನು ಹೇಳ್ತೀರಿ? ಈಗಾಗಲೇ 3 ಪಕ್ಷದವರು ಪ್ರಮುಖರು ಮಾತಾಡಿದರು. ತಾಲೂಕಿನ ದೃಷ್ಟಿಯಿಂದ ನಮ್ಮ ಜಾಲ್ಸೂರು ಗ್ರಾಮ ಪಂಚಾಯತ್ ಸ್ಥಳೀಯ ವಿಚಾರದಲ್ಲಿ ಕೆಲವು ಕೆಲಸಗಳು ಆಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಆ ಅಭಿವೃದ್ಧಿ ಯಾವ ನಿಟ್ಟಿನಲ್ಲಿದೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಅಡ್ಡಿಯನ್ನು ತಂದಿಡುವಂಥ, ಅಡಚಣೆಯನ್ನು ತಂದಿಡುವಂಥ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಹೇಗೆ ಅಂತ ಎಲ್ಲ ವಿಚಾರದಲ್ಲಿಯೂ ಇವಾಗ ರೋಡಿನ ರಸ್ತೆ ಬಗ್ಗೆ ಮಾತಾಡಿದರು. ಎಷ್ಟು ಸಾರ್ವಜನಿಕರಿಗೆ ಅಲ್ಲಿ ಎಷ್ಟು ಕಡೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ, ಇವರು BJPಯ ಪ್ರಮುಖರು ಅಂತ ಹೇಳ್ತಾರೆ ಅಲ್ವಾ. BJPಯ ಪ್ರಮುಖರ ಅವರ ಜಾಗವನ್ನು ಕೂಡ ಇವತ್ತು ರೋಡ್ ಅಗಲೀಕರಣಕ್ಕೆ ಬಿಟ್ಟು ಕೊಡದೆ ಅಲ್ಲಿ ಕೂತಿದ್ದಾರೆ. ಇದು ಅಭಿವೃದ್ಧಿ ದೃಷ್ಟಿ ಅಲ್ಲ. ಅವರವರಿಗೆ ಏನು ಆಗಬೇಕು, ಏನೇನು ಲಾಭ ಪಡಿಬೇಕು, ಅದನ್ನು ಈ ಅಭಿವೃದ್ಧಿ ದೃಷ್ಟಿ ಇದರಿಂದ ಪಡಿತಾ ಇದ್ದಾರೆ. ನಾವು ಅದನ್ನು ಒತ್ತಡ ಹಾಕಿದರೆ ನಮ್ಮ ಮೇಲೆ ಬೆದರಿಕೆಗಳು ಇಂಥದ್ದು ಅಂದರೆ ರಾಜಕೀಯದಲ್ಲಿ ಸಾಮಾನ್ಯ, ಸಾಮಾಜಿಕ ಕಾರ್ಯಕರ್ತರಿಗೆ ಹೋರಾಟಗಾರರಿಗೆ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಈ ಸರ್ತಿ ನಾವು ಇನ್ನೊಂದು ಇದನ್ನು ನೋಡ್ತಾ ಇದ್ದೇವೆ. ಕಳೆದ 8-10 ತಿಂಗಳಿಂದ ಸೌಜನ್ಯ ಹೋರಾಟಕ್ಕೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಇತ್ತು. ಏನು ಹೋರಾಟಕ್ಕೆ ನಾವೊಂದು ನೋಟಾ ಅಭಿಯಾನ ಮಾಡ್ತಾ ಇದ್ದೇವೆ, ನೋಟಾ ಅಭಿಯಾನ ಮಾಡಬಾರ್ದು, ಮಾಡಿದರೆ ಇದು ಕೇಸ್ ಮಾಡ್ತೇವೆ ಅಂತ. ಕೇಸ್ ಮಾಡಲಿ ಅವರು, ನಾವೇನು ಅನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇಲ್ಲ. ನೀವು ಅದನ್ನು ಬೆಂಬಲಿಸ್ತಾ ಇದ್ದೇವೆ. ನಾವು ಯಾಕೆ ಬೆಂಬಲಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಹೆಣ್ಣು ಮಗಳನ್ನ ಇವರು ರಕ್ಷಣೆ ಕೊಡಲಿಕ್ಕೆ ಆಗಲಿಲ್ಲ, ಇನ್ನೂವರೆಗೆ ಅದಕ್ಕೆ ಕಾನೂನು ಸಿಗಲಿಲ್ಲ, ಕಾನೂನು ರೀತಿಯ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಅದನ್ನು ಹೇಳ್ತೀರಾ? ಹೇಳಿ. ನನ್ನ ಹೆಸರು ಧನೇಶ್ ಅಂತ. ನಾನು ಹೇಳೋದಾದರೆ, ರಾಷ್ಟ್ರೀಯತೆ ಬಂದಾಗ ನಮ್ಮ ಪ್ರಧಾನ ಮೋದಿಯವರಿಗೆ ಸರಿಸಾಟಿ ಆಗುವಂಥ ಯಾವ ಒಬ್ಬ ನಾಯಕನು ಭಾರತದಲ್ಲಿ ಕಾಣಿಸೋದಿಲ್ಲ. ನಾವು ವಿಶ್ವಗುರು ಆಗಬೇಕಂದ್ರೆ ನಮ್ಮ ಪ್ರಧಾನಮಂತ್ರಿಯವರೇ ಮುಂದಿನ ಪ್ರಧಾನಿ ಆಗಬೇಕು. ಅಲ್ಲದೆ ಹೊರ ಪ್ರಪಂಚದಿಂದ ಯಾವುದೇ ಪ್ರಜೆಗಳನ್ನು ರಕ್ಷಿಸಿ ತರಲು ನಮ್ಮ ಪ್ರಧಾನಿ ಮೋದಿಯವರಿಂದ ಮಾತ್ರ. ಸರಿ. ನಾರಾಯಣ ಶಾಂತಿನಗರ ಇದ್ದಾರೆ BJP ನಾಯಕರು, ಏನು ಹೇಳ್ತೀರಿ? ಅಂದರೆ ಈ ಸಲ ನಮ್ಮ ಸುಳ್ಯ ನಗರದಲ್ಲಿ ಹಲವಾರು ಅಭಿವೃದ್ಧಿಯಾಗಿದೆ. ಏನು ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಿಂದ ನಗರದ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿ ಅಂದರೆ 150 ಕೋಟಿಯಲ್ಲಿ ಇದು ನಮ್ಮ ಕಲ್ಲುಮುಟ್ಲಲ್ಲಿ ನಾಗಪಟ್ಟಣದಲ್ಲಿ ಡ್ಯಾಮ್ ಆಗಿದೆ. ಅದೀಗ ಅಮೃತ ಯೋಜನೆ ಅಂತೇಳಿ ಅದರಲ್ಲಿ ಆಗಿದೆ. ಈಗ ಸಾಮಾನ್ಯ ನಗರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಪೈಪ್ ಅಳವಡಿಕೆ ಆಗ್ತಾ ಇದೆ. ಇಲ್ಲಿ ಸಮಗ್ರ ನೀರಾವರಿ ಯೋಜನೆಯಲ್ಲಿ ಅನುಷ್ಠಾನ ಆಗ್ತದೆ ಅಂತೇಳಿ ನನ್ನ ನಂಬಿಕೆ.
ಅದೇ ರೀತಿ ಯಾವುದು ಅಂತ ಹೇಳಿದರೆ ಈಗ ಅನುದಾನಗಳು ಯೋಜನೆಗಳಲ್ಲಿ ನೇರವಾಗಿ ಸಬ್ಸಿಡಿ ಅನುದಾನಗಳು ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹೋಗ್ತದೆ. ಹಾಗೂ ಭವ್ಯ ಭಾರತಕ್ಕಾಗಿ ನಮ್ಮ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು, ಬಲಿಷ್ಠ ರಾಷ್ಟ್ರವಾಗಬೇಕು ಅಂತಲೇ ನಮ್ಮ ಒಂದು ಅನಿಸಿಕೆ. ನಜೀರ್ ಅವರು ಮಾಜಿ ನಗರ ಪಂಚಾಯತ್ ಸದಸ್ಯರು. ಕಳೆದ 30 ವರ್ಷದಿಂದ ಒಂದೇ ಪಕ್ಷ ನಮ್ಮನ್ನು ಪ್ರತಿನಿಧಿಸ್ತಾ ಇದೆ, ಯಾಕಂದರೆ ಸಂಸದರಾಗಿ. ಆದರೆ ನಮ್ಮ ದೊಡ್ಡ ಒಂದು ಬೇಡಿಕೆ ಅಂತ ಹೇಳಿದರೆ ಒಂದು ರೈಲ್ವೆ. ಸುಳ್ಯದವರಾದವರು ಮುಖ್ಯಮಂತ್ರಿ ಆಗಿದ್ದರು ಡಿ ವಿ ಸದಾನಂದಗೌಡರು, ತದನಂತರ ಅವರು ರೈಲ್ವೆ ಸಚಿವರಾಗಿದ್ದರು. ಒಂದು ರೈಲು ಬಿಡ್ತಾರೆ ಅಂತ ಹೇಳಿದ್ದು ಮಾತ್ರ ಬಾಯಿಯಲ್ಲಿ, ಆದರೆ ಇಲ್ಲಿ ಒಂದು ರೈಲ್ವೆ ಇಲ್ಲ, ಸುಳ್ಯ ತಾಲೂಕಿಗೆ ಒಂದು ರೈಲ್ವೆ ಇಲ್ಲ ಅಂತೇಳಿ. ಆದ ಕಾರಣ ಮುಂದೆ ಒಂದು ಬದಲಾವಣೆ ಆಗಿ ಒಂದು ಒಳ್ಳೆ ವಿದ್ಯಾವಂತ ಸಂಸದರು ನಮಗೆ ಪಟ್ಟರೆ ಒಂದು ಒಳ್ಳೆ ಒಂದು ಸಂಸದರು ನಾವು ಕ್ಯಾಂಡಿಡೇಟ್ ಹಾಕಿದ್ದೇವೆ. ಆದ ಕಾರಣ ಅವರು ಒಂದು ಬಂದರೆ ನಮಗೆ ಮುಂದೆ ಒಂದು ಸರ್ಕಾರ ಬಂದರೆ ಸುಳ್ಯದಿಂದ ಮಡಿಕೇರಿ ಮೈಸೂರು ಮಾರ್ಗವಾಗಿ ಒಂದು ರೈಲ್ವೆ ಸ್ಟೇಷನ್ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನ್ನ ಒತ್ತಾಯಿಸ ಇದೆ. ಓಕೆ, ಬಹುಶಃ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಆಯಿತು, ರೈಲ್ವೆ ಯೋಜನೆ ಬಗ್ಗೆ. ಬಹುಶಃ ಕಾಂಜಂಗಾಡು ಕಾಣಿಯೂರು ರೈಲು ಮಾರ್ಗದ ಒಂದು ಪ್ರಸ್ತಾಪದಲ್ಲಿತ್ತು. ಅದಲ್ಲದೆ ಇನ್ನಿತರ ಕಡೆ ರೈಲ್ವೆ ಯೋಜನೆಗಳು ಬಹುಶಃ ರೈಲು ಹಳಿ ಹಾದು ಹೋಗದ ಒಂದೇ ಒಂದು ತಾಲೂಕು ಅಂತಂದರೆ ಈಗ ಅದು ಪಕ್ಕದ್ದು ಎಡಮಂಗಲಕ್ಕೆ ಕಡಬ ತಾಲೂಕಿಗೆ ಹೋಗಿದೆ. ಬಹುಶಃ ಇದೊಂದು. ಇನ್ನು ಬಹಳಷ್ಟು ಮುಖ್ಯವಾಗಿರುವಂಥದ್ದು ನಮ್ಮ ಈ ಕೃಷಿಕರ ಸಮಸ್ಯೆಗಳು. ಎರಡೂ ಸರ್ಕಾರಗಳು ಕೇಂದ್ರದಲ್ಲೂ ಬಂದು ಹೋಗಿದೆ, ರಾಜ್ಯದಲ್ಲೂ ಕೂಡ ಬಂದು ಹೋಗಿದೆ. ಆದರೆ ಈ ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಡಿಕೆ ಹಳದಿ ರೋಗದ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಆಗಲಿಲ್ಲ. ನಿಮ್ಮ ಸಂಸದರು ಕೂಡ ಈ ವಿಷಯದಲ್ಲಿ ವಿಫಲತೆಯನ್ನು ಕಂಡಿದ್ದಾರೆ ಎನ್ನುವಂಥದ್ದು ಆರೋಪ ಕೂಡ ಇದೆ. ಹಳದಿ ರೋಗದ ಬಗ್ಗೆ ಸನ್ಮಾನ್ಯ ಎಸ್ ಅಂಗಾರ ಅವರ ಇದ್ದಂತಹ ಸಂದರ್ಭದಲ್ಲಿ ಸುಳ್ಯ ತಾಲೂಕಿನ 3 ಕಡೆ ರೈತರನ್ನು ಸೇರಿಸಿ ಸಭೆ ಮಾಡುವಂಥದ್ದಾಯಿತು. ಅದರ ಮುಂದುವರಿದ ಭಾಗವಾಗಿ ಆಗಿನ ರಾಜ್ಯ ಸರ್ಕಾರ 25 ಕೋಟಿಯನ್ನು ಹಳದಿ ರೋಗದ ಸಂಶೋಧನೆಗಾಗಿ ನೀಡಿತ್ತು. ಅದರ ಪರಿಣಾಮ ಏನಾಯಿತು? ಅದರ ಪರಿಣಾಮ ಏನಾಯಿತು ಅಂದರೆ ನಮ್ಮ ಇಲ್ಲಿಯ ರೈತರು ಇದರ ಹಿಂದೆ ಹೋಗುವಂಥದ್ದು ಸ್ವಲ್ಪ ಕಷ್ಟ. ಆಚೆ ಉತ್ತರ ಕನ್ನಡದ ರೈತರು ಅದರ ಹಿಂದೆ ಜಾಸ್ತಿ ಹೋದರು, ಆದ ಕಾರಣ ಅದನ್ನು ಆಚೆಗೆ ಹೆಚ್ಚು ಉಪಯೋಗ ಮಾಡಿದರು. ನಾವು ಹೇಳಬೇಕಾದದ್ದು, ನನ್ನ ಮನಸ್ಸಲ್ಲಿ ಇರುವಂಥದ್ದು, ಇನ್ನು ಮುಂದೆ ಕೂಡ ನಮ್ಮ ಈ ಕಡೆ ರೈತರು ಹಳದಿ ರೋಗದ ಬಗ್ಗೆ ಪ್ರಬಲವಾದಂಥ ಒಂದು ಹೋರಾಟವನ್ನು ಮಾಡಿ ಇದಕ್ಕೆ ಶಾಶ್ವತ ಒಂದು ಪರಿಹಾರವನ್ನು ಅಥವಾ ಶಾಶ್ವತ ಇನ್ನೊಂದು ದಾರಿಯನ್ನು ಕಂಡುಹಿಡಿಯತಕ್ಕಂಥ ಕೆಲಸ ಆಗಬೇಕು. ನಿಮ್ಮ ಅಭ್ಯರ್ಥಿ ಚೌಟ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಚೌಟ ಅವರು ಈಗಾಗಲೇ ಹೇಳಿದ್ದಾರೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈಗಾಗಲೇ ಹೇಳಿದ್ದಾರೆ, ಹಳದಿ ರೋಗದ ಬಗ್ಗೆ ನಾನು ಮುತುವರ್ಜಿಯನ್ನು ವಹಿಸ್ತೇನೆ, ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಈಗಿನ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಹೇಳಿದ್ದಾರೆ. ರೈಲ್ವೆ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಹೇಳಿದಂಥ ವಿಷಯ ಸತ್ಯ. ಒಂದೇ ಒಂದು ತಾಲೂಕು ರೈಲ್ವೆ ತಾಲೂಕಿನ ಒಂದು ಭಾಗದಲ್ಲಿ ಹಾದು ಹೋಗ್ತದೆ, ಆದರೆ ಇಡೀ ತಾಲೂಕಿನ ಭಾಗದಲ್ಲಿ ಅದು ಹಾದು ಹೋಗುವುದಿಲ್ಲ. ಕಾಂಜಂಗಾಡು ಕಾಣಿಯೂರು ರೈಲು ಆಗಬೇಕು ಅಂತ ಹೇಳುವಂಥ ಒಂದು ಭಾವನೆ ನಮ್ಮದು ಕೂಡ ಇದೆ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾಯಕರೊಂದಿಗೆ ಮಾತಾಡಿ ಮುಂದೆ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಮುಂದುವರಿತೇವೆ. ಆದರೆ ಇದಕ್ಕೆ ಸಮಸ್ಯೆ ಇದೆ. ಫಾರೆಸ್ಟ್ ಜಾಗ, ಅರಣ್ಯ ಜಾಗದಲ್ಲಿ ಒಂದೇ ಒಂದು ಇಂಚು ಜಾಗವನ್ನು ಅರಣ್ಯದವರು ಕೊಡುವುದಿಲ್ಲ. ಈ ಒಂದು ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸಬೇಕು ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಕಾಂಜಂಗಾಡು ಮತ್ತು ಕಾಣಿಯೂರು ರೈಲ್ವೆ ಹಳಿಯನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥ ಯೋಚನೆಗೆ ನಾವು ಸಹಕಾರವನ್ನು ಮಾಡಲಿಕ್ಕೆ ನಾವು ಸಂಸದರನ್ನು ಸಂಸತ್ತಿಗೆ ಕಳಿಸ್ತಾ ಇದ್ದೇವೆ. ಏನು ಹೇಳ್ತೀರಿ? ಒಂದು ಅಡಿಕೆ ಹಳದಿ ರೋಗ ಮತ್ತು ರೈಲ್ವೆ. ನೋಡಿ, ಇವತ್ತು ರೈಲ್ವೆ ವಿಚಾರ ಬಗ್ಗೆ, ರೈಲ್ವೆ ಟ್ರ್ಯಾಕ್ನ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ನಾವು ಏನು ಅದು 1 ಇಂಚು ಜಾಗ ಕೂಡ ಏನು ಸರ್ಕಾರದವರು ಕೊಡ್ತಾ ಇಲ್ಲ ಅಥವಾ ಅರಣ್ಯ ಇಲಾಖೆಯವರು ಕೊಡ್ತಾ ಇಲ್ಲ ಅಂತ ನಾನು ಅವರ ಹತ್ರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಯಾವಾಗ ಮಂಗಳೂರು ಟು ಹಾಸನ, ಮಂಗಳೂರು ಟು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಆಯಿತು, ಆವಾಗ ಫಾರೆಸ್ಟ್ನ ಮಧ್ಯದಲ್ಲಿ ಹೋಗಲಿಲ್ವಾ? ಆವಾಗ ಫಾರೆಸ್ಟ್ನವರ ಪರ್ಮಿಷನನ್ನು ಕೊಡಲಿಲ್ವಾ? ಇವಾಗ ಮಾತ್ರ ನಿಮಗೆ ಪರ್ಮಿಷನ್ ಕೊಡದೇ ಇರತಕ್ಕಂಥದ್ದು. ನೋಡಿ, ಮನಸ್ಸು ಬೇಕು, ಮನಸ್ಸಿದ್ದರೆ ಮಾರ್ಗ ಇದೆ. ಇವರಿಗೆ ಮನಸ್ಸೇ ಇಲ್ಲ. ಕಾರಣ ಯಾಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಇದರ ಬಗ್ಗೆ ಪ್ರಯತ್ನವನ್ನು ಸನ್ಮಾನ್ಯ ಡಿ ವಿ ಸದಾನಂದಗೌಡರು ಮಾಡಲಿಲ್ಲ ಅಂದರೆ ಅದಕ್ಷತೆ ಆಯಿತು. ಕೇಂದ್ರದ ಸಚಿವರು ಕೂಡ ಆದರು, ಅದು ಕೂಡ ರೈಲ್ವೆ ಸಚಿವರೇ ಆದರು ಅಲ್ವಾ? ಕರೆಕ್ಟ್ ಅಲ್ವಾ? ರೈಲ್ವೆ ಸಚಿವರೇ ಆದರು. ಕೇಂದ್ರದ ರೈಲ್ವೆ ಸಚಿವರಾದಂಥ ಸಂದರ್ಭದಲ್ಲಿ ಆಗಲೂ ಮಾಡಲಿಕ್ಕೆ ಆಗದಿದ್ದರೆ ಇವರು ನಾಲಾಯಕ್, ಇವರಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಒಬ್ಬ ಸಚಿವರು ಅವರಿಗೆ ಮಾಡಲಿಕ್ಕೆ, ಅವರ ಕಂಟ್ರೋಲಲ್ಲಿ ಇರತಕ್ಕಂಥದ್ದನ್ನು ಅವರು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವರು ಮತ್ತೆ ಮಾತಾಡುವಂಥದ್ದು ಮತದಾರರನ್ನು ಮೋಸ ಮಾಡತಕ್ಕಂಥ ಕೆಲಸ ಅಲ್ಲದೆ 100% ನಾಲಾಯಕ್. ಯಾಕೆ ಜನ ಆರಿಸ್ತಾ ಇದ್ದಾರೆ ಅಂತ? ಯಾರು ಅದು ಭಾವನಾತ್ಮಕವಾಗಿ ಅವರು ಆರಿಸ್ತಾ ಇದ್ದಾರೆ. ಈಗ ಚುನಾವಣೆ ಸಂದರ್ಭ ಇವರು ಯಾರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರಾ? ಇವರು ಮಾತಾಡೋದು ಬೇರೆ. ಏನು ಮಾತಾಡಿದರೆ ವಿಶ್ವಗುರು ಆಗಬೇಕು. ನಾನು ಕೇಳ್ತಾ ಇದ್ದೇನೆ, ಈಗ ಅಲ್ಲಿಗೆ ಬಂದೆ ನಾನು, ನೀವು ಕೇಳಿದ್ದಕ್ಕೆ ವಿಶ್ವಗುರು ಆಗಬೇಕು ಅನ್ನೋಂತ ನಾವು ಒಪ್ತೇವೆ. ಏನು ಮೊದಲೇನು ವಿಶ್ವದಲ್ಲಿ ನಮ್ಮ ಭಾರತ ಹೆಸರನ್ನು ಪಡ್ಕೊಂಡಿರಲಿಲ್ವಾ? ಇವತ್ತು ವಿಶ್ವಗುರು ಆಗಬೇಕು ಅಂತೇಳಿ 2047ನೇ ಇಸವಿಗೆ ಭಾರಿ ದೊಡ್ಡ ನಮ್ಮ ಇದೇನು ಆರ್ಥಿಕವಾದಂಥ ಪರಿಸ್ಥಿತಿ ಮುಂದೆ ಹೋಗ್ತದೆ ಅನ್ನುವಂಥದ್ದನ್ನು ಹೇಳಿದರು. ನಿರ್ಮಲಾ ಸೀತಾರಾಮನ್ ಯಾರು? ಇವರ ಫೈನಾನ್ಸ್ ಮಿನಿಸ್ಟರ್. ನಿರ್ಮಲಾ ಸೀತಾರಾಮನ್ನ ಗಂಡ ಏನು ಹೇಳ್ತಾ ಇದ್ದಾರೆ? ಇದೆಲ್ಲ ಬೋಗಸ್, ಆರ್ಥಿಕ ಪರಿಸ್ಥಿತಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಬೇಡ,
ಇಂದಿನ ರಘುರಾಮ್ ರಾಜನ್ ಏನು ಹೇಳ್ತಾರೆ, ನಿರ್ದೇಶಕರಾಗಿರ್ತಕ್ಕಂಥ ಏನು ರಿಸರ್ವ್ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುರಾಮ್ ರಾಜನ್ ಏನು ಹೇಳ್ತಾ ಇದ್ದಾರೆ, ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ ಭಾರತದ ಪರಿಸ್ಥಿತಿ, ಆರ್ಥಿಕವಾದಂಥ ಪರಿಸ್ಥಿತಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಮತ್ತೆ ಹೇಗೆ ವಿಶ್ವಗುರು ಆಗುವಂಥದ್ದು? ಆರ್ಥಿಕವಾಗಿ ಬರಬೇಕು. ಆಯಿತು, ಇನ್ನೊಂದು ಬೇಡ, ಇವರು ಏನು ಮಾಡ್ತಾ ಇದ್ದಾರೆ, ವಿಶ್ವಗುರು ಆಗಬೇಕಾಗಿದ್ರೆ ನಮ್ಮ ನೆರೆಹೊರೆ ಭಾಗಗಳು ಬೇರೆ ದೇಶಕ್ಕೆ ಹೋಗಬಾರ್ದಲ್ಲ. ಚೀನಾದವರು ಒಳಗಡೆ ಬಂದಿದ್ದಾರೆ, ಚೀನಾದವರು ಹೊಸ ಹೆಸರಲ್ಲ, ಅವರ ಹೆಸರುಗಳನ್ನೇ ಕೊಡ್ತಾ ಇದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ, ಅದನ್ನು ತಡೀಲಿಕ್ಕೆ ಹೋಗೋದಿಲ್ಲ. ಹೆಸರು ಹೊಸ್ತಾದ ತಕ್ಷಣ ಅದೇನು ಆಗುವುದಿಲ್ಲ ಅಂತ. ಈ ರೀತಿ ಇನ್ನೊಂದು ಬಾಂಗ್ಲಾದೇಶದಲ್ಲಿ ಇವರಿಗೆ ವಿಶ್ವಗುರು ಅನ್ನುವಂಥದ್ದಕ್ಕೆ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಇರ್ತದೆ ಪ್ರಧಾನಿಯವರು ಈ ಪ್ರಧಾನಿಯವರು ಪ್ರಥಮ ಬಾರಿಗೆ ಪ್ರಧಾನಿ ಆದ ತಕ್ಷಣ ಬಾಂಗ್ಲಾದೇಶ ಎಷ್ಟು ಗ್ರಾಮಗಳನ್ನ, ನಮ್ಮ ದೇಶದ ಎಷ್ಟು ಗ್ರಾಮಗಳನ್ನ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ರು. ಇದು ವಿಶ್ವಗುರುವ? ಇದು ನೆರೆಹೊರೆಯ ನಮ್ಮ ಏನು? ಇದು ಒಂದು ಇಶ್ಯೂ. ಎರಡನೇ ಅಡಿಕೆ ಇಶ್ಯೂ. ನಾನು ಕೇಳತಕ್ಕಂಥದ್ದು, ಬಂದೂಕು ಕೈಯಲ್ಲಿ ಇರುವಾಗ ಅವನಿಗೆ ಶೂಟ್ ಮಾಡಲಿಕ್ಕೆ ಆಗದೇ ಇದ್ದರೆ ಇನ್ನು ಏನು ಪರಿಸ್ಥಿತಿ ಏನು ಅಂತ. ಇನ್ನು ಬಂದೂಕು ಮತ್ತೆ ತಗೊಳ್ತಾನೆ ಅಂತ ಹೇಳಿ ಬಂದೂಕು ಅವರ ಕೈಯಲ್ಲಿತ್ತು, ಕೇಂದ್ರ ಸರ್ಕಾರ ಅವರ ಕೈಯಲ್ಲಿತ್ತು. ಬೇಡ, ನಮ್ಮ ಸಹೋದರಿ ಶೋಭಾ ಕರ್ಲಾಜೆ ಅವರು ಏನು ಸಚಿವರಾಗಿದ್ದರು? ಕೃಷಿ ಸಚಿವರಾಗಿದ್ದರು ಅಲ್ವಾ? ಕೃಷಿ ಸಚಿವರು ಈಗಲೂ ಆಗಿದ್ದಾರೆ. ಕೃಷಿ ಸಚಿವರಿಗೆ ನಮ್ಮ ಅಡಿಕೆಯ ಬಗ್ಗೆ ಮಾತಾಡಲಿಕ್ಕೆ, ಚಕಾರ ಶಬ್ದ ಎತ್ತಲಿಕ್ಕೆ ಇವರಿಗೆ ತಾಕತ್ತಿಲ್ಲ ಅಂತ ಹೇಳಿದರೆ, ಅಥವಾ ಮನಸ್ಸಿಲ್ಲ ಅಂತ ಹೇಳಿದರೆ, ಇವರು ಚೌಟರಿ ಏನು ಮಾಡ್ತಾರೆ? ನೋಡಿ, ರಾಜ್ಯ ಸರ್ಕಾರದ್ದು ಇತ್ತಲ್ಲ, ಕಳೆದ ಸರ್ತಿ ರಾಜ್ಯ ಸರ್ಕಾರ ಇತ್ತಲ್ಲ, ರಾಜ್ಯ ಸರ್ಕಾರ ಅವರ ಕೈಯಲ್ಲಿತ್ತಲ್ಲ, ಕೇಂದ್ರ ಸರ್ಕಾರ ಅವರ ಕೈಯಲ್ಲಿತ್ತಲ್ಲ, ಡಬಲ್ ಇಂಜಿನ್ ಇತ್ತಲ್ಲ. ಡಬಲ್ ಇಂಜಿನ್ ಇರುವಾಗ ಮಾಡಬಹುದಾಗಿತ್ತಲ್ಲ, ಯಾಕೆ ಡಬಲ್ ಇಂಜಿನ್ ಇರುವಾಗ ಮಾಡಲಿಲ್ಲ? ಹೇಳಿದ್ರು ಇವರು 25 ಕೋಟಿ ಅನುದಾನವನ್ನು ನಾವು ರಿಸರ್ವ್ ಇಟ್ಟಿದ್ದೇವೆ ಅಂತ. ನಾನು ಕೇಳತಕ್ಕಂಥದ್ದು, 25 ರೂಪಾಯಿ ನಮ್ಮ ಇಲ್ಲಿಗೆ ಬಂದಿದ, ಯಾರು ಸಂತ್ರಸ್ತರಿದ್ದಾರಾ? 25 ರೂಪಾಯಿ ಇಲ್ಲಿಗೆ ಬಂದಿದೆಯಾ? ಏನಾದ್ರು ಇದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರಾ? ಹಾಗಾಗಿ ಇವರು ಏನು ಹೇಳಿದ್ರು ಉಂಟಲ್ಲ, ಏನು ಚೌಟಾರ್ ಅವರು ಏನು ಹೇಳಿದ್ರು, ಚೌಟಾರ್ ಬಗ್ಗೆ ನನಗೆ ಗೌರವ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ಚೌಟಾರ್ ಅವರ ಮೂಲಕ ಇವರು ಏನು ಹೇಳಿಸ್ತಾರೆ, BJP ಏನು ಹೇಳಿಸಿದೆಯೋ, ಇದು 100% ಇದು ಕಾರ್ಯಗತ ಆಗುವುದಿಲ್ಲ. ಇದನ್ನು ಏನಾದ್ರು ಕಾರ್ಯಗತ ಮಾಡಬೇಕಾಗಿದ್ರೆ ನಮ್ಮ ಅಭ್ಯರ್ಥಿ ಬರಬೇಕು. ನಾವು ನೋಡಿ, ಕೇಂದ್ರದಲ್ಲಿ ಅಧಿಕಾರವನ್ನು ತಗೊಳ್ಬೇಕು ಅಂತ ನಾವಿದ್ದೇವೆ. ಅಕಸ್ಮಾತ್ ಅಧಿಕಾರ ಸಿಕ್ಕಿದ್ರೆ ಮತ್ತೆ ನಮ್ಮನ್ನು ನೋಡಿ ನೀವು, ನಾವೇನು ಮಾಡ್ತೇವೆ. ಅಕಸ್ಮಾತ್ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಗೆದ್ದು ಬಂದದ್ದೇ ಆಗಿದ್ರೆ, ಸಹೋದರಿ ಇದ್ದಾರೆ ಅವರು ಸ್ಪರ್ಧಿ, ಹಾಗಾಗಿ ನಾವು ಗೆದ್ದು ಬಂದರೆ ನಾವು ಅದರ ಬಗ್ಗೆ ಬೇಕಾಗಿರತಕ್ಕಂಥ ಹೋರಾಟಗಳು ಈಗಿನ ಹೋರಾಟ ಅಲ್ಲ. ನಾವು ಅದು ಏನು ಹೋರಾಟವನ್ನು ಮಾಡಬೇಕೋ ಆ ಹೋರಾಟವನ್ನು ಮಾಡಿ ಅಡಿಕೆ ಬೆಳೆಗಾರರಿಗೆ ನ್ಯಾಯವನ್ನು ಒದಗಿಸಿಕೊಡತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷದ್ದು, ನನ್ನದು ಕೂಡ ವೈಯಕ್ತಿಕವಾಗಿ. ಯಾಕಂದರೆ ನಾನು ಬಹಳಷ್ಟು ಹೋರಾಟಗಳನ್ನು ಮಾಡಲಿಕ್ಕೆ ನಾನು ಒಂದು ರೀತಿಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟೆ, ಆದರೆ ಇವರು ಯಾರು ನನಗೆ ಸಹಕಾರವನ್ನು ಮಾಡಲಿಲ್ಲ. ಆ ಕಾರಣಕ್ಕಾಗಿ ಬಾಕಿಯಾಗಿದೆ. ಓಕೆ, ಬಹುಶಃ ಉಭಯ ಪಕ್ಷಗಳ ನಾಯಕರ ವಾಗ್ವಾದಗಳನ್ನು, ಅವರ ವಿಚಾರಗಳನ್ನು ಕೇಳಿದ್ದೀರಿ. ಏನು ಹೇಳ್ತೀರಿ ಅಭ್ಯರ್ಥಿಯಾಗಿ? ನಾನು ಮೊದಲಿಗೆ ಇಲ್ಲಿ ಅಡಿಕೆ ಹಳದಿ ರೋಗ ಬಗ್ಗೆ ಮಾತಾಡ್ತೀನಿ. ಸುಮಾರು ವರ್ಷದಿಂದ ಇಲ್ಲಿ ಸುಳ್ಯ ತಾಲೂಕು ಅದಕ್ಕೆ ಸುಳ್ಯ ತಾಲೂಕಿನ ಅಡಿಕೆ ಬೆಳೆಗಾರರಿಗೆ ಅದು ಬಾಧೆ ಕೊಡುವ ವಿಚಾರ ಹಳದಿ ಕಾಯಿಲೆ. ಇದು ಒಂದು ಆಲ್ಮೋಸ್ಟ್ 70-80% ಅಷ್ಟು ವ್ಯಾಪಿಸಿದೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇದಕ್ಕೆ ಸದ್ಯಕ್ಕೆ ಪರಿಹಾರ ಸಿಕ್ಕಿಲ್ಲ, ಇನ್ನು ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಸಂಶೋಧನೆಯ ಅದರ ವಿಚಾರದಲ್ಲಿ ನಿಧಾನ ಆಗ್ತಿದೆಯೋ ಅಥವಾ ಮನಸ್ಸಿಲ್ವೋ ನನಗೂ ಗೊತ್ತಿಲ್ಲ. ಇರಲಿ, ಅದು ಅದನ್ನು ಪಕ್ಕಕ್ಕಿಟ್ಟು ಈಗ ಆ ಹಳದಿ ರೋಗ ಬಾಧಿತ ಏನು ಜಮೀನಿದೆ ಅದರಲ್ಲಿ ಬೇರೆ ಯಾವುದೇ ಪರ್ಯಾಯ ಬೆಳೆಗಳಿಗೆ ಬೆಳೆಯುವಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಕೃಷಿ ಇಲಾಖೆ ಇದನ್ನು ಅದನ್ನು ಸಪೋರ್ಟ್ ಮಾಡಬೇಕು. ಅದರ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕು ಜನಕ್ಕೆ. ಇಲ್ಲಿನ ವಾತಾವರಣಕ್ಕೆ ಯಾವ ಆಹಾರ ಬೆಳೆಗಳಾಗಲಿ ಇತರೆ ಬೆಳೆಗಳು ಸೂಕ್ತ ಅಲ್ಲ ಇದ್ರೂ ಇರಬಹುದು, ಕೆಲವರು ಬೆಳೀತಾ ಇದ್ದಾರಲ್ಲ. ಓಕೆ, ಹಾಗಾದ್ರೆ ಅದಕ್ಕೆ ಪರಿಹಾರ ಇಲ್ಲ ಬಿಡಿ. ಸರಿ, ಈ ಕ್ಷೇತ್ರ ಮಾತಾಡ್ತೀರಿ? ಒಂದು ನಿಮಿಷ ಮಾತಾಡಿ. ಅಡಿಕೆ ವಿಷಯ ತುಂಬ ಸರಿ ಮೇಡಮ್, ಒಂದು ನಿಮಿಷ ಮಾತಾಡ್ತಾರೆ. ಅಲ್ಲ, ಅಡಿಕೆ ವಿಷಯ ಎಲ್ಲ ನಾಯಕರು ಮಾತಾಡಿದ್ರು. ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಅರಗ ಜ್ಞಾನೇಂದ್ರ, ಅಂದಿನ ಗೃಹ ಮಂತ್ರಿಗಳು, ಅಡಿಕೆ ಇದಕ್ಕೆ ಪರಿಹಾರ ಕೊಡಬಾರ್ದು ಅಂತೇಳಿ ಒಂದು ಘೋಷಣೆಯನ್ನು ಸಹ ವಿಧಾನಸಭೆಯಲ್ಲಿ ಮಾಡಿದ್ದಾರೆ. ಆದ ಕಾರಣ ಅಡಿಕೆ ಕೃಷಿಕರಿಗೆ ಸಂಪೂರ್ಣ BJP ವಿರೋಧ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಲ್ವಾ? ಖಂಡಿತ ನಾವು ಮಾಡಿದ್ದೇವೆ, ವಿಧಾನಸಭೆಯಲ್ಲಿ ಮಾಡಿದ್ದೇವೆ, ಹೊರಗೂ ಮಾಡಿದ್ದೇವೆ. ಎಸ್, ಅನೇಕ ವಿಚಾರಗಳು ಚರ್ಚೆ ಆಯಿತು. ಈ ಕ್ಷೇತ್ರದ ಬಗ್ಗೆ ಕಳೆದ ವಿಚಾರಗಳನ್ನು ತುಂಬ ಪ್ರಸ್ತಾಪ ಮಾಡುವುದು. ಈ ಕ್ಷೇತ್ರ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನೀವು ಮತಯಾಚನೆಗೆ ಹೋಗ್ತೀರಿ. ಈ ಕ್ಷೇತ್ರದ ಈ ಮುಂದಿನ 5 ವರ್ಷಗಳ ಬಗ್ಗೆ ನಿಮ್ಮ ವಿಷನ್ ಏನು ಅಂತ, ಯಾಕೆ ನಿಮ್ಮನ್ನು ಗೆಲ್ಲಿಸಬೇಕು ಅಂತ, ಈ ಸ್ಥಳೀಯ ಸಮಸ್ಯೆಗಳು ಸೇರಿದಂತೆ? ನೋಡಿ, ಈಗಾಗಲೇ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು ಆಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಇದು ಚೆನ್ನಾಗಿ ಆದರೆ ನಮ್ಮ ಸುಳ್ಯದಲ್ಲಿ ಎಲ್ಲ ವಿಷಯಗಳಿಗೆ ಕೂಡ, ಸುಳ್ಯ ಒಂದು ರಬ್ಬರ್, ಅಡಿಕೆ, ಗೇರು ಬೀಜ ಮೊದಲಾದಂಥ ವಾಣಿಜ್ಯ ಬೆಳೆಗಳಿಗೆ ಒಂದು ಕೇಂದ್ರ ಸ್ಥಾನ. ಒಂದು ಒಳ್ಳೆಯ ರಸ್ತೆ ಆದರೆ ತಕ್ಷಣ ಬೇರೆ ಬೇರೆ ಕಡೆಗೆ ಇಲ್ಲಿಂದ
ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸ ಆಗ್ತದೆ. ಇದು ಬೇಗ ಆಗಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ನಮ್ಮಲ್ಲಿದೆ. ಇನ್ನೊಂದು ಸುಳ್ಯ ಮೀಸಲಾತಿ ಪ್ರದೇಶವಾದ ಕಾರಣ, ಕ್ಷೇತ್ರವಾದ ಕಾರಣ ಈ ಸುಳ್ಯದ ಅಭಿವೃದ್ಧಿಗೆ ನಾವು ವೈಚಾರಿಕವಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು, ಅದು ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸುಳ್ಯವನ್ನು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲ ಪಕ್ಷದವರು ಒಂದು ಒಗ್ಗೂಡಬೇಕು. ಯಾಕೆಂತ ಹೇಳಿದರೆ ನಮ್ಮ ಶಾಸಕರು ಇವರೆಲ್ಲರೂ ಕೂಡ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಪೂರಕವಾಗಿ ಬೇರೆ ಬೇರೆ ಪಕ್ಷದವರು ನಾವು ಸೇರಿಕೊಂಡು ಅವರಿಗೆ ಸಹಕಾರವನ್ನು ಕೊಡುವುದರ ಮುಖಾಂತರ 2028ರಲ್ಲಿ ಇದು ಮೀಸಲು ಕ್ಷೇತ್ರ ಹೋಗುವ ರೀತಿಯಲ್ಲಿ ನಾವು ನಾನು ಮತ್ತೆ ಬರ್ತೇನೆ ಮೀಸಲು ಕ್ಷೇತ್ರದ ಬಗ್ಗೆ. ನಿಮ್ಮ ವಿಷನ್ ಏನು? ಒಂದು 5 ವರ್ಷದಲ್ಲಿ ಈ ಕ್ಷೇತ್ರದ ಬಗ್ಗೆ ನಿಮ್ಮ ಅಭ್ಯರ್ಥಿಗೆ ಅಥವಾ ಪಕ್ಷಕ್ಕೆ ಅಥವಾ ನಿಮಗೆ ಇರುವಂಥ ವಿಷನ್ ಏನು? ನೋಡಿ, ಸ್ನೇಹಿತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಒಂದು ಮಾತನ್ನು ಹೇಳಿದರು. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವೆಲ್ಲ ಒಟ್ಟು ಸೇರಬೇಕು, ಒಟ್ಟು ಸೇರಿ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋದರಲ್ಲಿ ನನ್ನ ಯಾವುದೇ ತಕರಾರುಗಳಿಲ್ಲ. ಆದರೆ ನಾನು ಕೇಳತಕ್ಕಂಥದ್ದು, ಇವತ್ತು ಸುಳ್ಯಕ್ಕೆ ಒಂದು ರಸ್ತೆ ವೈಡ್ನಿಂಗ್ ಆಗಬೇಕು, ಇಲ್ಲ ಸುಳ್ಯಕ್ಕೆ ಬೈಪಾಸ್ ರಸ್ತೆ ಆಗಬೇಕು. ಸೊ ಈ ಪ್ರಶ್ನೆಯನ್ನು ನಾವು ಸನ್ಮಾನ್ಯ ಅಂಗಾರರವರು ಸಚಿವರಾಗಿರತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರ ಮುಂದೆ ಸುಳ್ಯ ತಾಲೂಕು ಪಂಚಾಯಿತಿನಲ್ಲಿ ನಾನೊಂದು ಪ್ರಶ್ನೆಯನ್ನು ಎತ್ತಿದೆ. ನೋಡಿ, ಸುಳ್ಯಕ್ಕೆ ಬೈಪಾಸ್ ಆಗಬೇಕು ಅಥವಾ ರಸ್ತೆ ವೈಡ್ನಿಂಗ್ ಆಗಬೇಕು ಅಂತ. ಅವರು ನನ್ನನ್ನು ನೋಡಿ ನೆಗಡಿದಿರಲ್ಲದೆ ನನಗೆ ಉತ್ತರವನ್ನು ಕೊಡಲಿಲ್ಲ. ಸೊ ಇವರು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಇವರ ಹತ್ರ ವಿಷನ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಈಗ ಏನೋ ಚುನಾವಣೆ ಕಾಲಕ್ಕೆ ಅದೆಷ್ಟು ಸಾವಿರ ಕೋಟಿ ಮಾಡಿದಿರಿ ಮೈಸೂರಿಗೆ, ಎಲ್ಲಿಂದ ಮಾಣಿಯಿಂದ ಮೈಸೂರು ತನಕ ಎಷ್ಟು ಇದು ಆದರೆ ಸ್ವಾಗತ. ಯಾಕಂದ್ರೆ ನಾವು ಅಭಿವೃದ್ಧಿಗೆ ಯಾವತ್ತೂ ವಿರೋಧ ಮಾಡತಕ್ಕಂಥ ಜನ ನಾವಲ್ಲ. ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೇವೆ. ಅದನ್ನು ಕಾರ್ಯಗತ ಮಾಡಿಸುವಂತದಕ್ಕೆ ನಾವು ತಂಡದವರು ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ. ನನ್ನ ಪ್ರಶ್ನೆನೂ ಅಷ್ಟೇ, ಅದು ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಯಕ್ಕೆ ಒಂದು ಬೈಪಾಸ್ ಆಗಬೇಕು, ಇಲ್ಲ ಸುಳ್ಯಕ್ಕೆ ರಸ್ತೆ ಏನು ವೈಡ್ನಿಂಗ್ ಆಗತಕ್ಕಂಥ ಕೆಲಸಗಳು ಆಗದೆ ಹೋದರೆ ಸುಳ್ಯ ಅಭಿವೃದ್ಧಿ ಆಗತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ ಆಗಿದೆ. ಮತ್ತೆ ಬೇರೆ ಬೇರೆ ರೀತಿಯ ಎಲ್ಲ ವಿಚಾರಗಳು ಕೂಡ ಸುಳ್ಯಕ್ಕೆ ಬರಬೇಕಾಗಿದೆ. ಇವು ಎಲ್ಲವೂ ಇರಬಹುದು, ಎಲ್ಲವೂ ಇದ್ದಂಥದ್ದು ಕೆಳ ಮಟ್ಟದಲ್ಲಿದೆ. ಅದು ಮೇಲಂತಸ್ತಿಗೆ ಅಂದ್ರೆ ಮೇಲ್ದರ್ಜೆಗೆ ಏರ್ಪಾಡು ಆಗತಕ್ಕಂಥ ಎಲ್ಲ ಕೇಂದ್ರಗಳು ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಇದ್ದಾವೆ. ವಿಶೇಷವಾಗಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಅದು ಏನಾದರೂ ಒಂದು ಪರ್ಯಾಯವಾಗಿರತಕ್ಕಂಥ ವ್ಯವಸ್ಥೆ, ಪರ್ಯಾಯ ಅಂದರೆ ಇವರ ಪರ್ಯಾಯ ಬೆಲೆ ಅಲ್ಲ, ನಮಗೆ ನಾವು ಕೇಳತಕ್ಕಂಥದ್ದು ಅಡಿಕೆ ಬೆಳೆಗಾರರನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ನಡೀಬೇಕು. ಅದು ನಾವು ಅವರಿಗೆ ವೈಯಕ್ತಿಕವಾಗಿ ಇರತಕ್ಕಂಥ ಏನು ಪರಿಹಾರವನ್ನು ಕೊಟ್ಟು ಅವರಿಗೆ ಮತ್ತೆ ಏನಾದ್ರು ಕೃಷಿ ಮಾಡಿಸತಕ್ಕಂಥದ್ದಕ್ಕೆ ಇರಬಹುದು, ಏನಾದ್ರು ಒಂದು ರೀತಿಯ ವ್ಯವಸ್ಥೆಗಳಾಗಬೇಕು. ಆಮೇಲೆ ಅಡಿಕೆ ಬೆಳೆಗಾರಿಗೆ ಕೊಳೆ ರೋಗ ಏನು ರೋಗ ಬಂದಿದೆ, ಹಳದಿ ರೋಗ ಬಂದಿದೆ ಅಂತೇಳಿ ಅಡಿಕೆಗೆ ಬೆಲೆ ಕಡಿಮೆ ಆಗಿದೆ ಅನ್ನುವಂಥದ್ದು ಯಾರು ಮಾತಾಡ್ತೇವೋ, ಅಡಿಕೆಗೆ ಸಂಪೂರ್ಣವಾಗಿ ಬೆಲೆ ಇದು ನೆಲ ಕಚ್ಚಿದೆ ಅಡಿಕೆ ಬೆಲೆ. ಬಿಜೆಪಿ ಕಾರಣ ಯಾವುದು? ಬಿಜೆಪಿ ಕಾರಣ 100ಕ್ಕೆ 100. ಯಾರು? ಅಮಿತ್ ಶಾ ಮಗರೇ ಇದರ ಏಜೆಂಟ್. ಕೇಳಿ ಅವರು, ನಾನು ನೇರ ಹೇಳ್ತಾ ಇದ್ದೀನಿ, ಅವ್ರು ಬೇಕಾದ್ರೆ ತೆಗೆದು ನೋಡಿ. ಅಮಿತ್ ಶಾ ಅವರ ಮಗನೇ ಯಾವುದಕ್ಕೆ? ಪೆಪ್ಪರಿಗೆ, ಅಡಿಕೆಗೆ, ರಬ್ಬರ್ ನನಗೆ ಕರೆಕ್ಟ್ ಗೊತ್ತಿಲ್ಲ, ಇಲ್ಲದಿದ್ರೆ ನಾನು ಹೇಳಬಾರದು. ಇವೆರಡಕ್ಕೆ ಇವರ ಮಗನೇ ಏಜೆಂಟ್ ಆಗಿ ಅವರ ಮೂಲಕನೇ ಸೇಲ್ ಆಗತಕ್ಕಂಥದ್ದು. ಇದನ್ನ ಪರದೇಶಗಳಿಂದ ಬರ್ತಾ ಇದೆ, ಅವರಿಗೆಲ್ಲರಿಗೂ ಗೊತ್ತಿದೆ. ತೈವಾನಿಂದ ಅಡಿಕೆ ಬರ್ತಾ ಇದೆ, ಬೇರೆ ಬೇರೆ ದೇಶಗಳಿಂದ ಕಳಪ ಮಟ್ಟದ ಅಡಿಕೆ ಬಂದು ಇಲ್ಲಿ ಸಂಚಾರ ಆಗ್ತದೆ. ಇದಕ್ಕೆ ಇವರೇ ಕಾರಣ. ಇದು ಇವತ್ತು ಈಗ ರೇಟ್ ಜಾಸ್ತಿ ಆಗಿರ್ಬೋದು ಅಂತ ಹೇಳ್ಬೋದು. ಈಗ ರೇಟ್ ಯಾಕೆ ಜಾಸ್ತಿ ಆಗಿದೆ ಗೊತ್ತಾ? ಎಲ್ಲ ಗಡಿ ಭಾಗಗಳಲ್ಲಿ ಚುನಾವಣೆ ಕಾಲದಿಂದ ಗಡಿ ಚೆಕ್ ಮಾಡ್ತಾರೆ, ಯಾರನ್ನು ಒಳಗಡೆ ಬರಲಿಕ್ಕೆ ಬಿಡುವುದಿಲ್ಲ. ಅಡಿಕೆಗೆ ಬೆಲೆ ಕಡಿಮೆ ಆಗ್ಲಿಕ್ಕೆ ಬಿಜೆಪಿ ಕಾರಣ ಅಂತ ಹೇಳ್ತಾರೆ ಕಾಂಗ್ರೆಸ್. ಅಡಿಕೆಗೆ ಬೆಲೆ ಕಡಿಮೆ ಆಗ್ಲಿಕ್ಕೆ ಬಿಜೆಪಿ ಕಾರಣ ಆದ್ರೆ ಅವತ್ತು ಅಡಿಕೆಗೆ 500 ರೂಪಾಯಿ ಆಗ್ಲಿಕ್ಕೂ ಕೂಡ ಬಿಜೆಪಿಯೇ ಕಾರಣ. ಇನ್ನೊಂದು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಅಡಿಕೆ ಇಲ್ಲಿಗೆ ಬರ್ತದೆ ಇವರು ಹೇಳಿದಾಗೆ ಯಾವುದು ತೈವಾನ್ ಮೊದಲಾದ ಕಡೆಯಿಂದ ಬ್ಲ್ಯಾಕ್ ರೂಪದಲ್ಲಿ ಇದು ಅಂತ ಅದಕ್ಕೆ ಹೇಳುದು ಕಳ್ಳದಾರಿಯಲ್ಲಿ ಬರ್ತಾ ಇದೆ. ಕಳ್ಳದಾರಿಯಲ್ಲಿ ಬರಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ವ್ಯಾಪಾರಿಗಳು. ಈಗ ನಿಮ್ಮ ತೈವಾನ್ ಬೇರೆ ಕಡೆ ಅಡಿಕೆ ಸುಳ್ಯಕ್ಕೆ ಬಂದು ಸುಳ್ಯದಲ್ಲೇ ಅಡಿಕೆಯನ್ನು ತಗೊಂಡು ಈ ಅಡಿಕೆಯೊಟ್ಟಿಗೆ ಮಿಕ್ಸ್ ಮಾಡಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಅಡಿಕೆ ಹೇಗೆ ಉಂಟು ಅಂತ ಹೇಳು ಕೂಡ, ಅದರ ಕ್ವಾಲಿಟಿ ಹೇಗೆ ಉಂಟು ಅಂತ ಹೇಳು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ತಡೆಗಟ್ಟಬೇಕು. ನೀವು ಹೇಳಿ ಎಲ್ಲಿಂದ ಬರ್ತದೆ, ನಾವು ಹೇಳ್ತೇವೆ ಎಲ್ಲಿಂದ ಬರ್ತದೆ ಅಂತ. ನಾವೆಲ್ಲರೂ ಸೇರಿ ಇದನ್ನು ತಡೆಗಟ್ಟಬೇಕು. ಈ ಮುಖಾಂತರ ಅಡಿಕೆಗೆ ಹೆಚ್ಚಿನ ಬೆಲೆ ಬರುವ ರೀತಿಯಲ್ಲಿ ನಾವು ಕೊನೆಯದಾಗಿ ಈಗಾಗಲೇ ಪ್ರಸ್ತಾಪ ಆಯಿತು, ಸುಳ್ಯ ವಿಧಾನಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರ ಆಗಿದೆ. ರೊಟೇಷನ್ ಪ್ರಕಾರ ಅದು ಬದಲಾಗಬೇಕು ಎನ್ನುವಂಥ ಆಶಯ ಕೂಗೆಲ್ಲ ಕೇಳಿ ಬರ್ತಾ ಇದೆ. ನಿಮ್ಮೆಲ್ಲರ ಸಂಕ್ಷಿಪ್ತವಾದ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೇನೆ. ಇದಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಅನ್ನುವಂಥದ್ದನ್ನು ನಾವು ಹೇಳುವಂಥದ್ದು ಸಹಜ. ಆದರೆ ಒಬ್ಬ ಅಭಿವೃದ್ಧಿ ಮಾಡಿಸುವಂಥ ಇಚ್ಛೆ ಇದ್ದರೆ ನಾವೇನು ಜನರಲ್ಲೇ ಬರಬೇಕಾಗಿಲ್ಲ. ಅವರು ರಿಸರ್ವ್ ಆಗಿದ್ರೂ ಕೂಡ ಮಾಡುವಂಥ ಒಂದು ರೀತಿಯ ಭಾವನೆಗಳಿರ್ತವೆ, ಒಂದು ಕೆಲಸ ಮಾಡುವಂಥ ಚಾಕಚಕ್ಯತೆ ಇರ್ತದೆ.
ಹಾಗಂತ ರಿಸರ್ವ್ ಆದ ಕಾರಣವೇ ಇದು ಈ ರೀತಿಯಾಗಿದೆ ಅನ್ನುವಂಥ ನಾನು ಒಪ್ಪಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ಜನ ಪ್ರತಿನಿಧಿಗಳು ಆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿ. ಬೇರೆ ಕಡೆ ರಿಸರ್ವ್ ಇದೆ, ಬೇರೆ ಕಡೆ ರಿಸರ್ವ್ ಇದ್ದಲ್ಲಿ ಅಭಿವೃದ್ಧಿ ಆಗಿರತಕ್ಕಂಥದ್ದನ್ನು ಕಂಡಿದ್ದೇವೆ. ಒಂದು ಇಚ್ಛಾಶಕ್ತಿ ಬೇಕು, ಒಂದು ಇನ್ನೊಂದು ಶಕ್ತಿ ಬೇಕು. ಆದರೆ ನಮ್ಮ ಇಲ್ಲಿನ ಮತದಾರರದ್ದು, ಇಲ್ಲಿನ ಒಂದು ಎಲ್ಲವರ ಒಂದು ಭಾವನೆ ಇದೆ, ಇಲ್ಲಿ ರಿಸರ್ವ್ ಆಗಿರುವ ಕಾರಣಕ್ಕಾಗಿ ಅಭಿವೃದ್ಧಿ ಆಗಿಲ್ಲ ಅಂತ. ಆ ಕಾರಣಕ್ಕಾಗಿ ರೊಟೇಷನ್ ಬೇಸಿಸಲ್ಲಿ ಏನು ಬರ್ತದೆಯೋ ಆ ಬೇಸಿಸಲ್ಲಿ ಒಂದು ರೊಟೇಷನ್ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ, ಅವರ ಅಭಿಪ್ರಾಯ. ಇದು ಇಲ್ಲಿ ಮೀಸಲಾತಿ ಇದ್ದ ಕಾರಣ ಅಭಿವೃದ್ಧಿ ಆಗಿದೆ, ಆಗಲಿಲ್ಲ ಅಂತ ನಾವು ಹೇಳೋದು. ತುಂಬ ಅಭಿವೃದ್ಧಿ ಆಗಿದೆ. ಸುಳ್ಯದ ಎಲ್ಲ ರಸ್ತೆಗಳನ್ನು ನೋಡಿದಾಗ ನಮಗೆ ಅದು ಕಾಣ್ತದೆ. ಆದರೆ ನಾವು ಹೇಳುವಂಥದ್ದು ಏನು ಅಂತೇಳಿದರೆ, ಒಮ್ಮೆ ಈ ಮೀಸಲಾತಿ ಬೇರೆ ಕಡೆಗೆ ಹೋಗಬೇಕು ಅಂತ ಆದಾಗ ಅದು ಸುಳ್ಯ ಹೆಚ್ಚು ಈ ಇರುವಂಥ ಕ್ಷೇತ್ರ, ಅದು ನಂತರ ಬೆಳ್ತಂಗಡಿಗೆ ಹೋಗಬೇಕು ಅಂತೇಳಿ ಆಯಿತು. ಬೆಳ್ತಂಗಡಿಯ ಅಲ್ಲಿಂದ ವಿರೋಧ ಮಾಡಿ ಅದನ್ನು ಪುನಃ ಸುಳ್ಯದಲ್ಲೇ ಉಳಿಸಿಕೊಳ್ಳುವಂಥದ್ದಾಯಿತು. ನಾವು ಹೇಳುವಂಥದ್ದು ಇದು ರೊಟೇಷನ್ ರೂಪದಲ್ಲಿ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಬೇಕು, ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮ ಮೀಸಲಾತಿ ರೊಟೇಷನ್. ಮೀಸಲಾತಿಯಿಂದ ಚುನಾವಣೆಯಲ್ಲಿ ಅದನ್ನು ದೂರ ಇಡಬೇಕು ಮೀಸಲಾತಿಯನ್ನು. ಯಾಕಂತ ಹೇಳಿದ್ರೆ ಇದು ಈ ಬರುವಂತ ಚುನಾವಣೆ ಮೀಸಲಾತಿಗೆ ಸಂಬಂಧಪಟ್ಟದಲ್ಲ. ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲಾತಿಯಿಂದ ಯಾವುದೇ ಒಂದು ಆಗಿಲ್ಲ ಅಂತ ಹೇಳಲಿಕ್ಕೆ ಬಿಡಿ, ಆ ಚರ್ಚೆ ಬೇಡ. ಈ ರೊಟೇಷನ್ ಆಗಬೇಕು, ರೊಟೇಷನ್ ಅದು ಟೈಮಿಗೆ ಆಗಲೇಬೇಕು. ಈಗ ಇಲ್ಲಿಂದ ಇದು ರೊಟೇಷನ್ ಆಗಬೇಕು. ಯಾಕಂದ್ರೆ ನಮ್ಮ ಇಬ್ಬರು ನಾಯಕರು ಮಾತಾಡಿದ್ರು. ಯಾಕಂದ್ರೆ ಅದಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ. ಯಾಕಂದ್ರೆ ಒಮ್ಮೆ ಚೇಂಜ್ ಆಗಬೇಕು, ಇಲ್ಲಿಂದ ಹೋಗ್ಬೇಕು ಅಷ್ಟು ನನ್ನ ಅಭಿಪ್ರಾಯ. ಸಂಕ್ಷಿಪ್ತ. ಈ ರಾಜಕೀಯದಲ್ಲಿ ಅಂದರೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಮೀಸಲಾತಿ ಅನ್ನೋದೇ ಬೇಡ ಅಂತ ಹೇಳೋದು ನಾವು. ಯಾಕೆ ಅಂತ ಹೇಳಿದರೆ ಇಲ್ಲಿ ಜಾತಿಯನ್ನು ತಗೊಂಡು ಬಂದು ಅದಕ್ಕೆ ಒಂದು ಮೀಸಲಾತಿ ಕೊಟ್ಟು ಎಲ್ಲಿ ಕೂಡ ನಮ್ಮ ಹೋಗಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ ಈಗ. ಓಕೆ ಏನು ಹೇಳ್ತೀರಿ ಮೇಡಮ್? ಸುಳ್ಯ ತಾಲೂಕಿಗೆ ಮೀಸಲಾತಿ ಅವಶ್ಯಕತೆ ಇಲ್ಲ. ಎಲ್ಲ ವರ್ಗದ ಜನರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕು. ಮೀಸಲಾತಿಯ ಬಗ್ಗೆ ಹೇಳುವುದಾದರೆ ನಾನು ಮೀಸಲಾತಿಯ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲ ದಲಿತ ಸಮುದಾಯಗಳು ಹಾಗೂ SC ಸಮುದಾಯಗಳು ಮುಖ್ಯವಾಹಿನಿಗೆ ಬಂದು ಇಂಪ್ರೂವ್ಮೆಂಟ್ ಆಗಬೇಕು. ಆದರೆ ಮೀಸಲಾತಿಯ ಬಗ್ಗೆ ನಾನು ಹೋಗುವುದು ಬೇರೆ ಕ್ಷೇತ್ರಗಳ ದಲಿತರು ಕೂಡ ಮುಖ್ಯವಾಹಿನಿಗೆ ಬರಬೇಕಿದ್ರೆ ಅವರಿಗೂ ಕೂಡ ಪ್ರತಿನಿಧಿತ್ವ ಸಿಗಬೇಕು ಎನ್ನುವುದು ಅದು ರೊಟೇಷನ್ನ ಉದ್ದೇಶ. ಓಕೆ, ಮೀಸಲಾತಿ ನಮ್ಮ 50 ವರ್ಷದಿಂದ ನಾವು ಅದನ್ನೇ ಅನುಭವಿಸ್ತಾ ಇದ್ದೇವೆ. ಒಂದೇ ಕ್ಷೇತ್ರಕ್ಕೆ ಅದು ಮೀಸಲಾಗಿದೆ. ಆದ ಕಾರಣ ಇದನ್ನು ಒಂದೊಂದು ಎಲೆಕ್ಷನ್ ಬರುವಾಗ ಚೇಂಜಸ್ ಮಾಡಿದರೆ ಒಂದು ರಾಜ್ಯದ 228 ದಿಕ್ಕಿಗೆ ಪರಿಸಿದ್ರೆ ಒಳ್ಳೆಯದು. ಆತ್ಮೀಯ ವೀಕ್ಷಕರೇ, ಕೇಳಿದ್ರಿ ಉಭಯ ಪಕ್ಷಗಳ 2-3 ಪಕ್ಷಗಳ ನಾಯಕರುಗಳು, ಕಾರ್ಯಕರ್ತರುಗಳು, ಅದೇ ರೀತಿಯಲ್ಲಿ ಜಾಗೃತ ಮತದಾರ ಬಾಂಧವರು, ಸಾಮಾಜಿಕ ಹೋರಾಟಗಾರರು ಎಲ್ಲ ತಮ್ಮ ಅನಿಸಿಕೆಗಳನ್ನು ಮುಂದಿಟ್ಟಿದ್ದಾರೆ. ಪಕ್ಷಗಳ ನಾಯಕರು ತಮ್ಮ ಉದ್ದೇಶ ಏನು, ನಿಲುವು ಏನು, ಆಶಯ ಏನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಇದೆಲ್ಲವನ್ನ ಕೂಡ ವೀಕ್ಷಕರಾದ ತಾವು, ಮತದಾರರ ಬಾಂಧವರಾದ ತಾವು ಕೂಡ ಕೇಳ್ತಾ ಇದ್ದೀರಿ. ನಮ್ಮ ಮತದಾರ ಬಾಂಧವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ಚಿಕಿತ್ಸಕ ದೃಷ್ಟಿಕೋನದಿಂದ ಇದನ್ನು ವಿವೇಚಿಸುವ ಸಾಮರ್ಥ್ಯ ಇದೆ, ಪ್ರಬುದ್ಧತೆ ಇದೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ಹಾಗಾಗಿ ಏನು ಭರವಸೆಗಳನ್ನು ಈ ಅಭ್ಯರ್ಥಿ ಇರ್ಬೋದು ಅಥವಾ ನಾಯಕರು ಇರ್ಬೋದು, ಮುಂದಿನ ಹಂತದಲ್ಲಿ ಅವರು ಇದನ್ನು ಈಡೇರಿಸುವಲ್ಲೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎನ್ನುವುದು ಕೂಡ ನಮ್ಮ ಆಶಯ. ಏನೇ ಇರಲಿ, ಈ ಪೈಚಾರ್ನಲ್ಲಿ, ಸುಳ್ಯ ತಾಲೂಕಿನ ಒಂದು ಕೇಂದ್ರವಾಗಿರುವಂಥ ಪೈಚಾರ್ನಲ್ಲಿ ಈ ಮೂಲಕ ಚುನಾವಣಾ ಕುರುಕ್ಷೇತ್ರ ಚಿತ್ರೀಕರಣಗೊಂಡಿದೆ. ಭಾಗವಹಿಸಿರುವ ಎಲ್ಲ ಪಕ್ಷಗಳ ನಾಯಕರುಗಳಿಗೆ, ವಿಶೇಷವಾಗಿ ಅಭ್ಯರ್ಥಿಗೆ ಆ ಒಂದು ವಿಚಾರವನ್ನು ಬಹುಶಃ ಈ ಬೇರೆ ವಿಚಾರಗಳ ಬಗ್ಗೆ ಅದು ಬರ್ತೋಯ್ತು. ಆ ವಿಚಾರವನ್ನು ಖಂಡಿತ ಗ್ಯಾರಂಟಿಗಳು ಬೇಡವಾ ಅಂತ ಅವರೇ ಕೇಳ್ತಾ ಇದ್ದಾರೆ. ಬಹುಶಃ ನೀವು ಅದನ್ನು ಪ್ರಸ್ತಾಪ ಮಾಡಬೇಕು, ಹೇಳಿ. ಈಗ ನಾವು ಹೇಳತಕ್ಕಂಥದ್ದು ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಚರ್ಚೆಗಳನ್ನು ಮಾಡಬೇಕು. ಭಾವನಾತ್ಮಕವಾಗಿ ಮಾತ್ರ ನಾವು ಚರ್ಚೆ ಮಾಡತಕ್ಕಂಥದ್ದಲ್ಲ. ಅವರು ಕೂಡ ಅಭಿವೃದ್ಧಿಯ ಬಗ್ಗೆ ಅವರು ಹೇಳ್ಬೋದು. ಅವರೇನು ಕೃಷಿ ಸಮ್ಮಾನ ಕೊಟ್ಟಿದ್ದೇವೆ ಅಂತ 6,000 ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ವಿಮೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ನಿಮಗೆ ಇದಕ್ಕೆ ಪೂರಕವಾಗಿ ನಾವು ಹೇಳತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಬಾರಿ ನಾವು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಮತ್ತೆ ಪುನಃ ನಮ್ಮ 5 ಗ್ಯಾರಂಟಿಗಳು ಕೇಂದ್ರದ್ದು ಕೂಡ 5 ಗ್ಯಾರಂಟಿಗಳಿದ್ದಾವೆ ಅನ್ನುವಂತ ಹೇಳಲಿಕ್ಕೆ ನಾನು ಸ್ಪಷ್ಟಪಡಿಸಿದೆ. ಯಾಕೆಂದರೆ ಮತದಾರ ಯಾಕೆ ಓಟ್ ಕೊಡಬೇಕು, ನಮಗೆ ಯಾಕೆ ಓಟ್ ಕೊಡಬೇಕು ಅಂತ ನಾನು ಹೇಳಬೇಕಲ್ಲ. ಹಾಗಾಗಿ ನಾನು ಹೇಳತಕ್ಕಂಥದ್ದು ಇಷ್ಟೇ. ಇವತ್ತು ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ನಾನು ಈ ನನ್ನ ಸಹೋದರಿ ಹತ್ರ ಕೇಳ್ತಾ ಇದ್ದೇನೆ, ನೋಡಿ ಅಮ್ಮ, ನಿಮ್ಮ ಮನೆಗೂ ನಮ್ಮ ಗ್ಯಾರಂಟಿ ಮುಟ್ಲಿಲ್ವಾ ಅಂತ ನಾನು ಕೇಳ್ತಾ ಇದ್ದೇನೆ. ನಿಮ್ಮ ಮನೆಗೂ ಕೂಡ ನಮ್ಮ ಗ್ಯಾರಂಟಿ ಮುಟ್ಟಿದೆ ನೋಡಿ. ಅಲ್ಲಿ ನಮ್ಮ ಇವರ ಮನೆಗೂ ಕೂಡ ನಮ್ಮ ಗ್ಯಾರಂಟಿ ಮುಟ್ಟಿದೆ. ಹಾಗಾಗಿ 5 ಗ್ಯಾರಂಟಿಗಳು ಏನಿದ್ದಾವೆಯೋ, ಬರ್ತೇನೆ ವಿಚಾರಕ್ಕೆ ಬರ್ತೇನೆ. 5 ಗ್ಯಾರಂಟಿಗಳು ಇಲ್ಲಿ ನಿಂತಿರೋ ಮಾತಾಡಲಿ ಚರ್ಚೆ ಆದಾಗ ಒಳ್ಳೇದು. ಇಲ್ಲಿ ಸೇರಿರತಕ್ಕಂಥ ಎಲ್ಲವರ ಹತ್ರ ನಾನು ಕೇಳತಕ್ಕ ಬಿಜೆಪಿ ಆ ಗ್ಯಾರಂಟಿ ವಿರೋಧಿಸ್ತಾ ಇದೆ. ಅದಕ್ಕೆ ಇಲ್ಲಿ ಕೇಳತಕ್ಕಂಥ ನೋಡಿ,
ಇಲ್ಲಿ ಇರತಕ್ಕಂಥ ಎಲ್ಲವರ ಹತ್ರ, ನಿಮ್ಮ ಎಲ್ಲವರ ಹತ್ರ ಮತ್ತು ಇಲ್ಲಿ ಸಾರ್ವಜನಿಕರ ಹತ್ರ ನಾನು ಕೇಳ್ತಾ ಇದ್ದೇನೆ, ನಮ್ಮ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಈ ಕ್ಷಣದಿಂದ ಇಲ್ಲಿ ಹೊರಗಡೆ ಹೋಗ್ತೇನೆ. ಅಂದರೆ ಅಷ್ಟು ಸಮರ್ಪಕವಾಗಿ ನಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ. ಈಗ ಪ್ರಶ್ನೆ ಇರತಕ್ಕಂಥದ್ದು ಅದು ಅವರೇನೋ ಬೇರೆ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಟ್ಟರು. ನಾನು ಹೇಳತಕ್ಕಂಥದ್ದು ನೋಡಿ, ಆಗಿದ್ದರೆ ಕೃಷಿ ಸಮ್ಮಾನ 6,000 ಮುಟ್ಟಿದೆ ಅಂತ ನೀವೆಲ್ಲ ಅದನ್ನು ಹೆಗ್ಗಳಿಕೆ ಮಾತನ್ನು ಮಾತಾಡ್ತಿದ್ದೀರಿ. ಅದು ಹಾಗೆ ಅಲ್ವಾ, ಸರ್ಕಾರದ ಕಡೆಯಿಂದಲೇ ಬಂದಿರತಕ್ಕಂಥದ್ದಲ್ವಾ. ಆಮೇಲೆ ವಿಮೆಯಲ್ಲಿ 50% ಸ್ಟೇಟ್ ಮತ್ತು ಕೇಂದ್ರ ಇದರಲ್ಲೂ ಕೂಡ ಬಂದಿಲ್ಲ ಅಂತ ಹೇಳತಕ್ಕಂಥದ್ದಲ್ಲ. ಹಾಗಾಗಿ ಅದು ಪ್ರಶ್ನೆ ಅಲ್ಲ. ಈಗ ನಾನು ಹೇಳತಕ್ಕಂಥದ್ದು ನಮ್ಮ ಏನು ಗ್ಯಾರಂಟಿ ಯೋಜನೆಗಳಿದ್ದಾವೆಯೋ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮನೆಗೆ ಹೋದಾಗ ಎಲ್ಲರೂ ಕೂಡ ಅದನ್ನು ಒಪ್ತಾರೆ. ಇನ್ನೊಂದು ಸಂದೇಶ ಅವರಿಗೆ, ಈ ಸಾರಿ ನಿಮಗೆ ಒಂದು ಹೆಂಗಸಿಗೆ ಒಂದು ಮನೆಯಲ್ಲಿ ನಿಮ್ಮ ಯಜಮಾಂತಿ ಅಂದರೆ ನಿಮ್ಮ ಮನೆಯ ಅಮ್ಮನಿಗೆ ಇರ್ಬೋದು ಅಥವಾ ಯಾರಿಗೆ ಇರ್ಬೋದು, ಅವರಿಗೆ 24,000 ಸಿಗ್ತದೆ ಒಂದು ವರ್ಷದಲ್ಲಿ. ಇನ್ನು ಮುಂದೆ ನಾವು ಗೆದ್ದು ಬಂದರೆ, ನೀವು ಗೆಲ್ಲಬೇಕು ಅಂತ ಗೆಲ್ಲಬಾರ್ದು ಅಂತ ಹೇಳೋದಲ್ಲ, ಇನ್ನು ಮುಂದೆ ನಾವು ಗೆದ್ದು ಬಂದು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಆದದ್ದೇ ಆದರೆ ನಾರಿ ನ್ಯಾಯ ಅನ್ನುವಂಥದ್ದನ್ನು ಕೊಟ್ಟಿದ್ದೇವೆ. ನಾರಿ ನ್ಯಾಯದಲ್ಲಿ 1 ಲಕ್ಷವನ್ನ ಪುನಃ ಅವರಿಗೆ ನಾವು ಕೊಡ್ತೇವೆ. 50% ಸೆಂಟ್ರಲ್ ಗವರ್ಮೆಂಟಿನ ಉದ್ಯೋಗದಲ್ಲಿ ಕೊಡ್ತೇವೆ. ರೈತರಿಗೆ ರೈತ ನ್ಯಾಯ ಕೊಡ್ತಾ ಇದ್ದೇವೆ. ಕೃಷಿ ಏನು ಇವರಿಗೆ ಏನಿದ್ದಾರೆ ಕೃಷಿ ಕೂಲಿ ಕಾರ್ಮಿಕರು ಶ್ರಮಿಕ್ ನ್ಯಾಯ ಕೊಡ್ತಾ ಇದ್ದೇವೆ. ಯುವಕರಿಗೆ ಏನಿದೆ ಯುವಕ ನ್ಯಾಯ ಕೊಡ್ತಾ ಇದ್ದೇವೆ. ಇದೆಲ್ಲ ಹಿಸ್ಸೇದಾರಿ ನ್ಯಾಯ, 5 ನ್ಯಾಯಗಳನ್ನು ಕೊಡ್ತಾ ಇದ್ದೇವೆ. ಸಣ್ಣದಾಗಿ ಇದಕ್ಕೆ ಒಂದು ಕಮೆಂಟ್ ಮಾಡಿ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಯೋಜನೆಗೆ ನಮ್ಮದು ಯಾವುದು ವಿರೋಧ ಇಲ್ಲ. ಆದರೆ ಇದು ಎಲ್ಲದಕ್ಕಿಂತಲೂ ಹೆಚ್ಚು ನಮಗೆ ಸಿಕ್ಕುವಂಥದ್ದು ನಾನು ಹೇಳ್ತೇನೆ. ನಾನು ಕೂಡ ಒಬ್ಬ ಪೇಷಂಟು, ಬಡ ಒಬ್ಬ ರೋಗಿಗೆ ಇವತ್ತು ಜನರಿಕ್ ಹೆಸರಿನಲ್ಲಿ ಎಷ್ಟು ಲಾಭ ಆಗ್ತದೆ ಅಂತ ಹೇಳಿದರೆ ಅದನ್ನು ಲಾಭ ಪಡೆದಂಥ ವ್ಯಕ್ತಿಗಳ ಹತ್ರ ಕೇಳಬೇಕು. ನಾನೀಗ ಸ್ಟೆಂಟ್ ಮ್ಯಾನ್, ನನಗೆ 2 ಸ್ಟೆಂಟ್ ಇದೆ. ನನಗೆ ಬೇರೆ ಮೆಡಿಕಲ್ಗೆ ಹೋದರೆ ನನಗೆ ತಿಂಗಳಿಗೆ 4,200 ರೂಪಾಯಿ ನಾನು ಮಾತ್ರೆಗೆ ದುಡ್ಡು ಕೊಡಬೇಕಾಗ್ತದೆ. ಆದರೆ ನಾನು ಈ ಜನರಿಗೆ ತಗೊಳ್ಳುವಾಗ 1,200 ರೂಪಾಯಿ, ಆಗ ವರ್ಷಕ್ಕೆ ಎಷ್ಟಾಯಿತು? 3,000ದಾಗೆ ವರ್ಷಕ್ಕೆ ಎಷ್ಟು ಉಳಿತದೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ಅಕ್ಕಿ, ಈಗ ನಮಗೆ ಕಾರ್ಡಲ್ಲಿ ಅಕ್ಕಿ ಕೊಡ್ತಾರೆ, 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂಥದ್ದು. ಈ 5 kg ಅಕ್ಕಿ ಎಷ್ಟೋ ವರ್ಷಗಳಿಂದ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು. ಹಾಗಾಗಿ ಇದೆಲ್ಲರಿಗೂ ಕೂಡ ಬಡವರಿಗೆ ಇವತ್ತು ಕೇಂದ್ರ ಸರ್ಕಾರ ತುಂಬಾ ಈ ಜನರಿಕ್ ಔಷಧಿಯ ಮುಖಾಂತರ ತುಂಬಾ ಸಹಾಯವನ್ನು ಮಾಡ್ತಾ ಇದೆ. ಮತ್ತೆ ಯಾರಿಗೆ ಆಪರೇಷನ್ ಆಗ್ತಾ ಇದೆ ಅವರಿಗೆ ತಕ್ಷಣ ನಿಮ್ಮ 1 ರೂಪಾಯಿಯ ಇನ್ಸೂರೆನ್ಸ್ ಅಲ್ಲಿ ಎಷ್ಟು ದುಡ್ಡು ಸಿಗ್ತದೆ ಇದೆಲ್ಲವನ್ನ ಕೂಡ ವೆಂಕಪ್ಪಗೌಡರು ನಾವು ಹೋಗಿ ಆ ದಾಖಲೆಗಳನ್ನು ನೋಡಿ ನಾವು ಯಾವುದು ಒಳ್ಳೇದು ಅಂತ ಹೇಳುವಂತದನ್ನು ನೋಡುವ. ಕೊಡಬೇಕಿತ್ತು, ಯುಪಿಯಲ್ಲಿ ಕೊಡಬೇಕಿತ್ತು, ಯಾಕೆ 5 kg ಅಕ್ಕಿಯನ್ನು ಕೊಡಲಿಲ್ಲ? ಓಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಒಂದು ಬಹಳಷ್ಟು ಅರ್ಥಪೂರ್ಣವಾದ ಚರ್ಚೆಗಳು ನಡೆದಿದೆ. ಉಭಯ ಪಕ್ಷಗಳ ನಾಯಕರು, ಮತದಾರ ಬಾಂಧವರು ಈ ವಿಚಾರವನ್ನು ಮುಂದಿಟ್ಟು ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಮತದಾರ ಬಾಂಧವರು ಇದನ್ನು ಗಮನಿಸಿದ್ದಾರೆ, ವಿವೇಚಿಸುತ್ತಾರೆ ಎನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ, ರಿಪೋರ್ಟರ್ಸ್ ಹಸನಾರ್ ಜಯನಗರ, ಪೂಜಾಶ್ರೀ ಪೈಚಾರ್ ಜೊತೆ ದುರ್ಗಾ ಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.